ಪ್ರದರ್ಶನ ಮಾಡಲಾಗ್ತಾ ಇದೆ. ಇದೇ ಜುಲೈ 31ನೇ ತಾರೀಕಿನಿಂದ ತೆರೆಯ ಮೇಲೆ ನಿಮ್ಮ ಮುಂದೆ ಬರ್ತಾ ಇದೆ ನಮ್ಮ ಸಿನಿಮಾ ಸರ್ಕಾರಿ ನ್ಯಾಯಬೆಲೆ ಅಂಗಡಿ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಲನಚಿತ್ರದ ಒಂದು ಟ್ರೈಲರ್ ಅನ್ನ ನಾವೆಲ್ಲ ಸಂತೋಷದಿಂದ ಲಾಂಚ್ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಪ್ಲೀಸ್. ರಾಗಿಣಿ ಹೇಳಿಲ್ಲ, ರಾಗಿಣಿ ಹೇಳೋದಿಲ್ಲ, ಕುಮಾರಣ್ಣ ಹೇಳ್ಬೇಕಲ್ವಾ? ನಾನು ನನ್ನ ಮದುವೆಗೆ ಗೆಸ್ಟ್ ಆಗಿ ಹೋಗಿದ್ದು. ಆದ್ರಿಂದ ಈ ಒಂದು ಚಲನಚಿತ್ರ ನಾವು ತುಣುಕನ್ನು ಮಾತ್ರ ನೋಡಿದ್ದೀವಿ. ನಾನು ಬಹಳ ದಿನದಿಂದ ನಾನು ಸಹಿತ ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ರು ಸಹಿತ ನಂದೇನು ಭಾಳ ಲಿಮಿಟೆಡ್ ಪಾತ್ರ, ಭಾಳ ಚೆನ್ನಾಗಿ ಕುಮಾರ್ ಬಂಗಾರಪ್ಪದವ್ರನ್ನ ನಾನು ನಿಮ್ಮ ರಕ್ತ ಕಣ್ಣೀರು ಪಿಕ್ಚರ್ನಲ್ಲಿ ನೋಡಿದ್ದೀನಿ. ಅಲ್ಲಿ ನಿಮ್ಮದು ನಮ್ಮ ಪಾತ್ರದಂಗೆ ಭಾಳ ಶಾರ್ಟ್ ಪಾತ್ರ. ಅದನ್ನು ನೀವಿರೋದ್ರಿಂದಲೇ ಆ ಪಿಕ್ಚರ್ ನೋಡಿದ್ದು ನಾನು, ಉಪೇಂದ್ರ ಅವರ ಆ ಪಿಕ್ಚರ್ನ. ಅದಾದಮೇಲೆ ಈ ಪಿಕ್ಚರ್ನಲ್ಲಿ ನಾನು ಪಾತ್ರ ಮಾಡಿದ ಮೇಲೆ ನನಗೆ ಟೈಮ್ ಸಿಕ್ಕಲಿಲ್ಲ. ನಮ್ಮ ಕೃಷ್ಣಪ್ಪ ನನ್ನ ಕರೆಕ್ಟಾಗಿ ಇನ್ನೂ ಬಳಸ್ಕೊಳ್ಳಿಲ್ಲ ಅಂತ ಅನ್ಕೋತೀನಿ. ನೋಡೋಕ್ಕೆ ಮಾಡೋಕ್ಕೆ ಅಲ್ಲ, ಇನ್ನೊಂದು ಇದನ್ನ ಸೆಕೆಂಡು ಇಲ್ಲೇನೇನು ತಪ್ಪಿದೆ, ಇಲ್ಲೇನೇನು ಸರಿ ಇದೆ ಅನ್ನೋದು ನಿಜಕ್ಕೂ ಹೇಳಬೇಕು ಅಂದರೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ನಾನು ನಮ್ಮ ರಾಮಮೂರ್ತಿಯವ್ರಿಗೆ ಹೇಳಿದೆ, ಅರ್ಥಗರ್ಭಿತವಾಗಿ ಇದು ಪ್ರಾಯೋಗಿಕವಾಗಿರ್ತಕ್ಕಂಥ ಚಿತ್ರ ಆಗಬೇಕು. ಯಾಕೆ ಅಂತ ಹೇಳಿದರೆ ಬಡತನದ ರೇಖೆಗಿನ್ನ ಕಡಿಮೆ ಇರ್ತಕ್ಕಂಥ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಭಾರತ ಸಂವಿಧಾನದ ಪ್ರಕಾರ ಕರ್ನಾಟಕ ಸರ್ಕಾರ ಎಲ್ರಿಗೂ ಸಹಿತ ಈ ಒಂದು ಆಹಾರ ವಿತರಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಈ ನ್ಯಾಯಬೆಲೆ ಅಂಗಡಿನಲ್ಲಿ ಏನೇನು ಲೋಪದೋಷ ಇದೆ, ಏನೇನು ಒಳ್ಳೆಯದಾಗ್ತದೆ, ಏನೇನು ಪಡಿತರ ವ್ಯವಸ್ಥೆ ಇಡೀ ಪ್ರಪಂಚದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಪಡಿತರ ವ್ಯವಸ್ಥೆ ಚೆನ್ನಾಗಿ ಆಗಂಗೆ ಎಲ್ಲೂ ಆಯ್ತಾ ಇಲ್ಲ. ಸಣ್ಣ ಪುಟ್ಟ ಲೋಪದೋಷಗಳು ಎಲ್ಲ ಥರ ಇದ್ದಾವೆ. ಆ ಲೋಪದೋಷಗಳನ್ನು ಎಲ್ಲಿ ಜನ ಎಲ್ಲರೂ ಸಹಿತ ನಾನು ನಿಮ್ಮ ಮೂಲಕ ಇವತ್ತು ವಿನಂತಿ ಮಾಡ್ತೀನಿ, ಈ ಒಂದು ನ್ಯಾಯಬೆಲೆ ಅಂಗಡಿನಲ್ಲಿ ಯಾರು ಆ ಫುಡ್ ಗ್ರೈನ್ಸ್ ತಗೋತಾರೋ ಅವರು ಮತ್ತು ಅವ್ರ ಕುಟುಂಬದವ್ರ ಪಿಕ್ಚರ್ ನೋಡಿದರೆ ಇದನ್ನು ಡೆಫಿನೆಟ್ಟಾಗಿ ಕೃಷ್ಣಪ್ಪ ಸೆಕೆಂಡ್ ಪಿಕ್ಚರನ್ನು ಪ್ರಾರಂಭ ಮಾಡ್ಬೋದು. ನಮ್ಮ ಬಾಮಣ್ಣನಿಗೆ ಮತ್ತು ಅವರ ಬ್ರದರ್ಸ್ ಇಬ್ಬರು 3 ಜನಕ್ಕೂ ಹೇಳ್ತಾ ಇದ್ದೀನಿ, ಇವತ್ತು ಇದರ ಸೆಕೆಂಡ್ ಪಿಕ್ಚರ್ನ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮುಂದುವರೆದಂಥ ಭಾಗವನ್ನು ತೆಗೆಯೋದಕ್ಕೆ ಅವಕಾಶ ಇದೆ. ಇವತ್ತು ಈ ಚಿತ್ರ ಇವತ್ತು 24ನೇ ತಾರೀಕು ಪ್ಲಸ್ 30ನೇ ತಾರೀಕು 31 ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಇಡೀ ಜನ ಎಲ್ಲ ಬಂದು ಇದು ಬೇರೆ ಬೇರೆ ಪಿಕ್ಚರ್ಗಳು ಇವತ್ತು ಕನ್ನಡ ಚಿತ್ರಗಳು ಸಹಿತ ಯಾವ ಬಾಲಿವುಡ್ ಚಿತ್ರಕ್ಕೂ ಕಡಿಮೆ ಇಲ್ಲ ಅಂತಕ್ಕಂಥ ರೇಂಜ್ನಲ್ಲಿ ನಮ್ಮೆಲ್ಲ ನಡೀತಾ ಇದ್ದಾವೆ. ನಾನು ಇವತ್ತು ಬೆಳಗ್ಗೆ ಒಂದು ಯಶವ್ರದ್ದು ಫಿಲಮ್ ನೋಡ್ತಾ ಇದ್ದೆ, ರಣಬೀರ್ ಸಿಂಧು ಮತ್ತು ಯಶ್ವರ್ದು ರಾಮಾಯಣ ಅಂತಕ್ಕಂಥ ಪಿಕ್ಚರ್ನ ಟ್ರೀಸರ್ ನೋಡ್ತಾ ಇದ್ದೆ. ಇವತ್ತು ಭಾಳ ಎತ್ತರಕ್ಕೆ ಹೋಗ್ತಾ ಇದೆ ನಮ್ಮ ಕನ್ನಡ ಚಿತ್ರ ಮಾಧ್ಯಮಗಳು ಸಹಿತ. ಅದರಲ್ಲಿ ಈ ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿನೂ ಸಹಿತ ಇದು ಪ್ರಾಯೋಗಿಕವಾಗಿರ್ತಕ್ಕಂಥ ಚಿತ್ರ. ಇದು ಪ್ರಯೋಗ ಅಂತ ಹೇಳಿದರೆ ಇಡೀ ಜನಸಮುದಾಯಕ್ಕೆ ಎಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು, ನೋಡಬೇಕಾಗಿರ್ತಕ್ಕಂಥ ಚಿತ್ರ. ಆದ್ದರಿಂದ ರಾಜ್ಯದ ಎಲ್ಲ ಜನ ಈ ಚಿತ್ರವನ್ನು ನೋಡಿ ತಮ್ಮ ಅನಿಸಿಕೆಗಳನ್ನು, ಭಾವನೆಗಳನ್ನು ನೀವು ನೋಡೋದ್ರ ಮೂಲಕ ತೋರಿಸ್ಬೇಕು. ಇನ್ನೇನಾದ್ರು ಇನ್ನು 2ನೇ ಚಿತ್ರ ಮಾಡುವಾಗ ನಾನು ಸಹಿತ ನಿಮಗೆ ಸಂಪೂರ್ಣವಾಗಿ ಭಾಗವಹಿಸ್ತೀನಿ ನಿಮ್ಮ ಜೊತೆಗೆ. ಯಾಕೆಂದರೆ ಇದು ಸಾರ್ವಜನಿಕವಾಗಿ ಬೇಕಾಗಿರ್ತಕ್ಕಂಥದ್ದು. ಇದು ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲರೂ ಸಹಿತ ಏನಾದರೂ ಸರಿಪಡಿಸೋದಕ್ಕೆ ಅವಕಾಶ ಇದ್ದಾಗ ಇಂಥವೆಲ್ಲ ನೋಡಿದಾಗಲೇ ಅರ್ಥ ಆಗೋದು, ಇಲ್ಲದವ್ರು ಗೊತ್ತಾಗೋದಿಲ್ಲ, ಆಟೋಮೆಟಿಕ್ಕಾಗಿ ಏನೂ ತಿಳಿಯೋದಿಲ್ಲ. ಅದಕ್ಕೆ ಇವತ್ತು ಈ ಒಂದು ಟೀಸರ್ ಬಿಡುಗಡೆ ಮಾಡಿ ಈ ಒಂದು ಚಲನಚಿತ್ರ 24ನೇ ತಾರೀಕು ಮತ್ತು 31ನೇ ತಾರೀಕು ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಾಗಮಂಗಲದಲ್ಲೂ ಸಹಿತ ನೀವೆಲ್ಲ ಬರ್ತಾರೆ ಅಂತ ಹೇಳಿ ನೀವು 24ನೇ ತಾರೀಕು ನಮ್ಮ ಯುವ ನಾಯಕರು ಬರ್ತಿಲ್ಮ ನೀನು ರಾಗಿಣಿಯವರು ಕೇಳ್ತಾ ಇದ್ದಾರಲ್ಲಿ ಜನ. ಅಲ್ಲ, ನಂದು ಹ್ಯಾಂಡಲ್ಸ್ ಹಾಕ್ಸ್ಬೇಕಲ್ಲ, ನಾನು ಪಾರ್ಟ್ ಮಾಡಿದ್ದೇನಲ್ಲ, ಅದಕ್ಕೋಸ್ಕರ ನಾಗಮಂಗಲ ತಾಲೂಕಿಗೆ ರಾಗಿಣಿನೇ ಅಂತ ಕುಮಾರಣ್ಣ ಬರಬೇಕು, ಹೆಣ್ಣು ಇಬ್ಬರು ಬರಬೇಕು. ಒಬ್ಬರು ಬಂದಾಗಾಯ್ತದೆ, ಅದ್ರ ಜೊತೆಗೆ ನೀನು ಬಂದು ನಮ್ಮ ಅಣ್ಣ ನಮ್ಮ ಬೀಗ ನೀನು ನಾಗಮಂಗಲ ತಾಲೂಕಿಗೆ ನೀನು ಬರಬೇಕು ಅಂತೇಳಿ ಕೇಳ್ಕೊಂಡು ಎಲ್ಲರೂ ನೀವೆಲ್ಲ ನಮ್ಮ
ನಾಯಕರನ್ನು ಕರ್ಕೊಂಬಂದು ಎಲ್ಲರೂ ಬರಬೇಕು ಅಂತೇಳಿ ಕೇಳ್ಕೊಂಡು ಈ ಒಂದು ಚಿತ್ರ ಶುಭ ಆಗಲಿ, ಚೆನ್ನಾಗಿ ನಡೀಲಿ ಅಂತ ಕೇಳ್ಕೊಂಡು ನನ್ನೆರಡು ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್. ಅವ್ರಿಗೆ ಆದರೆ ಮೊದಲನೇ ಚಿತ್ರ ಮಾಡುವಾಗ ಅನುಭವ ಇರೋವ್ರನ್ನ ಭಾಳ ವಿಶೇಷ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಬಾಮ ಹರೀಶ್ ಮತ್ತು ಗಿರೀಶ್ ಅವರು ಅವರಿಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಈ ಒಂದು ಚಿತ್ರದ ಲಾಂಚನ್ನು ನಾವು ಭಾಳ ಸಂತೋಷದಿಂದ ಇಲ್ಲಿ ಬಿಡುಗಡೆ ಮಾಡಿದ್ವಿ. ಹಂಗಿದ್ರೆ ಸರಿ. ಬಹುಶಃ ಕುಮಾರ್ ಬಂಗಾರಪ್ಪನವರು ಸಿನಿಮಾ ಮಾಡಿ ಭಾಳ ವರ್ಷಗಳಾಗ್ತಿತ್ತು. ಅಪರೂಪಕ್ಕೆ ಈ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮ್ಮ ಒಂದು ಪಾತ್ರವನ್ನು ನೋಡುವಂಥ ಅವಕಾಶ ನಮ್ಗೆ ಸಿಕ್ಕಿದೆ. ನಿಮ್ಮ ಜೊತೆಗೆ ರಾಗಿಣಿ ನಾಯಕಿಯಾಗಿ ನಟಿಸಿದ್ದಾರೆ. ಬಹುಶಃ ಸಣ್ಣ ಚಿತ್ರಗಳಿಂದ ಇವತ್ತು ಕನ್ನಡ ಚಿತ್ರರಂಗ ಉಳಿದಿದೆ. ಅದನ್ನು ನಾವೆಲ್ಲರೂ ಒಪ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಈ ಚಿತ್ರ ಯಶಸ್ವಿ ಆಗಲಿ, ಮತ್ತೊಂದು ಚಿತ್ರ ಮಾಡುವಂಥ ಶಕ್ತಿನ ಭಗವಂತ ನಿಮಗೆ ಕೊಡಲಿ. ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಭಾಳ ಆಸೆ ಇಟ್ಕೊಂಡು ಬರ್ತೀರ ಸಿನಿಮಾ ರಂಗಕ್ಕೆ. ಏನೋ ಒಂದು ಸಾಧನೆ ಮಾಡಬೇಕು, ಇದರಲ್ಲಿ ಬೆಳೀಬೇಕು ಅಂತ ಹೇಳ್ಬಿಟ್ಟು ಆ ಆಸೆ ಈಡೇರಬೇಕು ಅನ್ನೋದೇ ನಮ್ಮೆಲ್ಲ ಆ ಒಂದು ಆಸೆ. ಅದು ನೆರವೇರಲಿ. ಇನ್ನು ಮತ್ತೊಂದು ಚಿತ್ರ ಮಾಡುವಂಥ ಶಕ್ತಿಯನ್ನು ಕೊಡಲಿ. ಅದಕ್ಕೆ ಈಗಾಗಲೇ ಹೇಳೋರೆ, ಬಹುಶಃ ರಾಜಕೀಯ ಸಾಕು, ನಾನು ಚಿತ್ರರಂಗದ ಕಡೆ ವಾರ್ತೀನಿ ಅಂತ ಜಾಸ್ತಿ ಹೊರಗು ತೋರಿಸ್ತಾ ಇದ್ದಾರೆ ಶಿವರಾಮಣ್ಣ. ನಾನು ನಮ್ಮ ಗೋವಿಂದಣ್ಣ ಭಾಳ ಆಪ್ತರು, ಭಾಳ 30-35-40 ವರ್ಷದಿಂದ ಆಪ್ತರು. ನಾನು ಎಷ್ಟೋ ಸಾರಿ ಭಾಳ ಜನಕ್ಕೆ ಹೇಳ್ತೀನಿ, ನನಗೇನು ಕಾಸಿಲ್ಲ, ಕರೆಮಣಿ ಇಲ್ಲ, ನಾನು ನಾನನ್ನು ನಡೆಸೋದಕ್ಕೆ ಸಿದ್ಧ ಇದ್ದೀನಿ, ಉಪಯೋಗಿಸ್ಕೊಳ್ಳಿ, ಬೇಕಾದ್ರೆ ಪಾರ್ಟಿಸಿಪೇಟು ಮಾಡೋಣ ಇಂಥ ಚಿತ್ರಗಳಿಗೆ. ಯಾವುದು ಇದು ಈ ಚಿತ್ರ ಇದೆಯಲ್ಲ, ನಾನು ಬೇರೆ ಬೇರೆ ಚಿತ್ರಗಳಿಗೆಲ್ಲ ನನಗೆ ಸಂಬಂಧ ಇಲ್ಲ. ಇದು ಜನಗಳಿಗೆ ಬೇಕಾಗಿರ್ತಕ್ಕಂಥ ಚಿತ್ರ, ನಾವು ಸಮಾಜಕ್ಕೆ ತಲುಪ್ತಕ್ಕಂಥ ಚಿತ್ರ, ಜನ ನೋಡಬೇಕಾಗಿರೋ ಚಿತ್ರ. ಇಂಥ ಚಿತ್ರಗಳಿಗೆ ನಾವೆಲ್ಲ ಎಲ್ಲ ಥರದಲ್ಲೂ ಸಹಿತ ನಾನು ನಮ್ಮ ಬಾಮ ಹರೀಶಣ್ಣನ ಜೊತೆಗೆ ಮತ್ತು ಗಿರೀಶಣ್ಣನ ಜೊತೆಗೆ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾವು ನಟನೆ ಮಾಡೋದಕ್ಕೂ ಈಗೇನೆಲ್ಲ ಅಲ್ಲೇ ನಾವೇನೀಗೆಲ್ಲ MLA MP ಚೇರ್ಮನ್ ಮಂತ್ರಿ ಒಂದು ಆಗೋದು ಬಿಟ್ರೆ ಮುಖ್ಯದಲ್ಲ, ನಾವೀಗ ಚೆನ್ನಾಗಿಬಿಟ್ಟಿದ್ದೀವಿ. ನಾನು MLA ಆಗೋದಕ್ಕೋ MP ಆಗೋದಕ್ಕೋ ನನಗೆ ತಿರ್ಗ ರಾಜಕೀಯದಲ್ಲಿ ನೆಸಿಟಿನೇ ಇಲ್ಲ. ಮಂತ್ರಿ ಆಗೋದಕ್ಕೆ ಸದ್ಯದಲ್ಲಿ DKನೇ ಮುಖ್ಯಮಂತ್ರಿ ಮಾಡ್ಕೊಂಡಿರುವಾಗ ನಾವು ಮತ್ತು ನಮಗೇನಾದ್ರೂ ಅಗತ್ಯ ಇಲ್ಲ, ನಾವೆಲ್ಲ ಅಷ್ಟಕ್ಕೆ ತೃಪ್ತಿ ಪಟ್ಕೊಂಡ್ಬಿಟ್ಟಿದ್ದೀವಿ. ಆದ್ದರಿಂದ ಈ ನಟನೆಲ್ಲೂ ಸಹಿತ ನಿನ್ನ ಪಿಕ್ಚರ್ನಲ್ಲಿ ಯಾವ ಥರ ಮುಂದಕ್ಕೆ ನಾನು ನಡೆಸಬೇಕು, ನನ್ನನ್ನು ಹಾಕಬೇಕು. ಭಾಳ ವರ್ಷದ ಸಂಬಂಧ. ಜೊತೆಲಿ ವಿಶೇಷವಾಗಿ ಬಿ ರಾಮಮೂರ್ತಿ ಎಲ್ಲಿದ್ದಾರೆ? ಬಿ ರಾಮಮೂರ್ತಿ ನಾವೆಲ್ಲ ಜೊತೆ ಬಂದಂಥವ್ರು ಚಿತ್ರರಂಗಕ್ಕೆ. ಅವರ ನಿರ್ದೇಶನ ಕೂಡ ನೋಡಿದ್ದೀನಿ, ಅವರ ಕೆಲಸ ಕೂಡ ನೋಡಿದ್ದೀನಿ. ನಾನು ಅವರ ಎಲ್ಲ ಕೆಲಸಗಳನ್ನು ನಾನು ನೋಡಿದ್ದೀನಿ. ಹಾಗಾಗಿ ಅಂಥವ್ರನ್ನ ಇಟ್ಕೊಂಡು ಈ ಚಿತ್ರವನ್ನು ಮಾಡಿದ್ದೀನಿ. ರಾಣಿ ಮಹಾಲಕ್ಷ್ಮಿ ಮಾಡಿದಂಥ ಒಂದು ಚಿತ್ರ ರಾಣಿ ಮಹಾರಾಣಿ ಇಡೀ ಚಿತ್ರರಂಗದಲ್ಲಿ ಒಂದು ಧೂಳೆಬ್ಬಿಸಿದಂಥ ಚಿತ್ರ ಅವ್ರು ಮಾಡಿದ್ದು. ಅಂಥ ಅನುಭವಸ್ಥರನ್ನ ಹಾಕ್ಕೊಂಡು ಈ ಚಿತ್ರವನ್ನು ನೀವು ಮಾಡಿದ್ದೀರ. ವಿಶೇಷವಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಾವು ನಿಮ್ಮ ಜೊತೆ ಇದ್ದೀವಿ. ಇನ್ನು ಬಿಡುಗಡೆ ಕೇವಲ ಇನ್ನು 1 ವಾರ ಅಥವಾ 10 ದಿವಸದಲ್ಲಿ 10 ದಿವಸ ಇದೆ. 10 ದಿವಸದಲ್ಲಿ ಬಿಡುಗಡೆ ಆಗುತ್ತೆ. ನಾವೆಲ್ಲ ಚಿತ್ರಮಂದಿರಕ್ಕೆ ಬಂದು ಸಂಪೂರ್ಣವಾಗಿ ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಮಾತು ಹೇಳಿದ್ರು ನಮ್ಮ KV ಚಂದ್ರಶೇಖರ್ ಅವರು ಕೂತ್ಕೊಂಡಾಗ. ಈ ಟೈಟ್ಲ್ ಇಡುವಾಗ ಏನಾದರೂ ಸಮಸ್ಯೆ ಆಗಲ್ವಾ? ನ್ಯಾಯಬೆಲೆ ಅಂಗಡಿ ಅಂದರೆ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಇದು ಇಲಾಖೆ. ಹಾಗಾಗಿ ಏನೋ ಅದರಿಂದ ಏನಾಗಲ್ಲ. ಇಲ್ಲ, ಅದನ್ನು ನ್ಯಾಯಬೆಲೆ ಅಂಗಡಿಯಲ್ಲಿ ಏನೇ ನ್ಯೂನತೆ ಇದೆಯೋ ಅದನ್ನು ತೋರಿಸೋಂಥ ಕೆಲಸ ಇದು ಅಂತ ಮಾಡಿರ್ಬೋದು ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಖಂಡಿತ ಅದಿರುತ್ತೆ ಅಂತ ಹೇಳ್ಬಿಟ್ಟು ಆ ನಂಬಿಕೆ ನನಗಿದೆ. ಹಾಗಾಗಿ ಮತ್ತೊಮ್ಮೆ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ಇದು ಜೊತೆಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಇವರು ಮುಂಚೂಣಿಯಲ್ಲಿದ್ದರೆ ನಿರ್ಮಾಣವನ್ನು ತೆಗೆದುಕೊಂಡು ಹೋಗೋ ಸಾರಥ್ಯದಲ್ಲಿ ರಾಮಮೂರ್ತಿಯವರು ನಮ್ಮ ಚಿತ್ರರಂಗಕ್ಕೆ ಬೆನ್ನೆಲುಬಾಗಿ ಬಹಳಷ್ಟು ಸಂಖ್ಯೆಯಲ್ಲಿ ನಿರ್ದೇಶಕರು, ನಿರ್ಮಾಪಕರು, ನಟರು ಎಲ್ಲರೂ ಇದ್ದಾರೆ. ಆ ಸಾಲಿನಲ್ಲಿ ಅವರೊಬ್ಬರು ಸೇರ್ಕೊಳ್ತಾರೆ. ಏಕೆಂದರೆ ಚಿತ್ರರಂಗದಲ್ಲಿ ಯಶಸ್ಸು ಭಾಳ ಮುಖ್ಯ ಆಗುತ್ತೆ. ಯಶಸ್ಸನ್ನು ಕೊಟ್ಟ ನಿರ್ದೇಶಕರಾಗಿದ್ದಾರೆ. ಅವರು ಸಾರಥ್ಯದಲ್ಲಿ ಮೂಡಿಬಂದಿದ್ದಾರೆ. ಆಗಲೇ ನಾವು ಗೋವಿಂದಣ್ಣವ್ರ ಹತ್ರ ಮಾತಾಡುವಾಗ, ಏಕೆಂದರೆ ಜನದ ಭಾವನೆಗಳು ಭಾಳ ಇದೆ ಈಗ.
ಮೊದಲಾದರೂ ಅದನ್ನು ತಿಳ್ಕೊಳ್ಳೋದ್ರೊಳಗೆ ಸಮಯ ಕಳೆದೋಗ್ತಾ ಇತ್ತು. ಈಗ ಭಾಳ ಬೇಗ ಜನ ಭಾವನೆಗಳನ್ನು ವ್ಯಕ್ತಪಡಿಸೋದು, ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದು ಇರುವಾಗ ಸಹಸ್ರಾರು ಸಂಖ್ಯೆಯಲ್ಲಿ ನ್ಯಾಯಬೆಲೆ ಅಂಗಡಿ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯದಲ್ಲೂ ಇದೆ. ಅದರ ಮಹತ್ವ ಭಾಳ ಇದೆ. ಬಹುಶಃ ನಮ್ಮ ಫುಡ್ ಗ್ರೈನ್ ಸಪ್ಲೈ ಮಾಡೋ ವಿಷಯದಲ್ಲಾಗಲಿ ಅಥವಾ ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂಥ ನಮ್ಮ ರಾಜ್ಯಕ್ಕೆ ಇದು ಸರ್ಕಾರದ ನೀತಿಯಲ್ಲಿ ಅದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆ ಜಾಗದಲ್ಲಿ ಅದನ್ನು ಹೆಸರಿಟ್ಕೊಂಡು ಪಿಕ್ಚರ್ ಮಾಡಿದಾಗ ನಾಳೆ ಏನಾದರೂ ಸಮಸ್ಯೆನ ಅನ್ನೋ ಭಾವನೆನ ನಾನು ಹಂಚ್ಕೊಂಡಿದ್ದೆ. ಯಾಕೆಂದರೆ ನಾನು ಅದಕ್ಕೆ ಮುಂಚೆ ನೀವು ಟ್ರೈಲರ್ ನೋಡಿರಲಿಲ್ಲ. ಆ ಟ್ರೈಲರ್ ನೋಡಿದ್ಮೇಲೆ ನನಗೆ ಮನವರಿಕೆ ಆಗಿತ್ತು, ಆ ಜಾಗದಲ್ಲಿ ಯಾರು ಇರಬೇಕಾಗಿತ್ತು, ಆ ಉತ್ತಮವಾದ ವ್ಯಕ್ತಿ, ಅದನ್ನು ನಿರ್ವಹಣೆ ಮಾಡುವಂಥ ವ್ಯಕ್ತಿ ಉತ್ತಮವಾಗಿ ಅವರಿವತ್ತು ಸಮಾಜದಲ್ಲೂ ಉತ್ತಮರಾಗಿದ್ದಾರೆ, ಅವರ ರಾಜಕೀಯ ರಂಗದಲ್ಲೂ ಉತ್ತಮವಾಗಿದ್ದಾರೆ, ಅವರ ನಟನೆಯಲ್ಲೂ ಉತ್ತಮವಾಗಿದ್ದಂಥ ಕುಮಾರ್ ಬಂಗಾರಪ್ಪ ಅವರು ಅದು ಮುಂಚೂಣಿಲಿದ್ದಾರೆ. ಅವರಿದ್ದ ಮೇಲೆ ಆ ನ್ಯಾಯಬೆಲೆ ಅಂಗಡಿ ಚೌಕಟ್ಟು ಎಲ್ಲವೂ ಸಹ ಈ ನೀತಿ ರೀತಿಯಲ್ಲಿ ಇರುತ್ತೆ ಅನ್ನೋದು ಖಾತ್ರಿ ಇದೆ. ಅದು ನೋಡೋಕ್ಕೆ ಮುಂಚೆ ನನಗೆ ಇತ್ತದು. ಏಕೆಂದರೆ ನ್ಯಾಯಬೆಲೆ ಅಂಗಡಿ ಇಟ್ಟಾಗ ಬೇರೆ ಬೇರೆ ಥರದಲ್ಲಿ ತೋರಿಸ್ಕೊಳ್ಳೋದು, ಅದು ನಿರ್ವಹಣೆ ಮಾಡೋ ಸರಿಯಾಗಿಲ್ಲದೆ ಇದ್ದಾಗ ಸಮಾಜಕ್ಕೆ ಏನೋ ಒಂದು ಬೇರೆ ರೀತಿ ತೋರಿಸೋದು ಬಂದಾಗ ಈ ಆಕ್ಷೇಪಣೆಗಳು ಜಾಸ್ತಿ ಬಂತು. ಅದು ಆಗುತ್ತಾ ಅನ್ನೋ ಒಂದು ಅನುಮಾನ ಇತ್ತು. ಬಟ್ ನಿಮ್ಮ ಟ್ರೈಲರ್ ನೋಡಿದಾಗ ಅದು ಸಾಲಕ್ಕೆ ನೀವು ವಹಿಸಿದ್ದೀರಲ್ಲ, ಯಾಕಂದ್ರೆ ನೀವು ಅದಿದ್ಮೇಲೆ ಅದನ್ನ ಯಾವ ಥರದ್ದು ಮಾಡೋಕ್ಕಾಗೋದಿಲ್ಲ ಅನ್ನೋದು ಹಿಂದೆ ಕೂತಿರೋ ರಾಮಮೂರ್ತಿಯವರು ನಿರೂಪಿಸ್ಕೊಟ್ಟಿದ್ದಾರೆ. ಅಲ್ಲಿಗೆ ಅದದ್ದು ಯಾವುದೇ ಥರವಾದ ಆತಂಕ ಇಲ್ಲ. ಇದು ಏಕೆಂದರೆ ದೊಡ್ಡ ದೊಡ್ಡ ಪಿಕ್ಚರ್ಗಳು ಆತಂಕಗಳು ಬರ್ತಾ ಇರೋದು ನೋಡ್ತಾ ಇದ್ದೀವಿ ನಾವು. ಈಗ ನಿರ್ಮಾಣಕ್ಕೆ ದುಡ್ಡು ಹಾಕ್ಕೊಟ್ಟು ಸ್ವಲ್ಪ ಆತಂಕ ಬಂದಾಗ ಅವರಿಗಿರೋ ತಳಮಳ ಇವೆಲ್ಲವೂ ನಾವು ಗಮನಿಸಬೇಕಾಗಿರುತ್ತೆ. ಬಟ್ ಇವರ ಅನುಭವದಲ್ಲಿ ಮುಂದಿನ ಥರದ್ದಾಗ ಅದರಿಂದ ಏನೂ ಆಗೋದಿಲ್ಲ ಅನ್ನೋ ಒಂದು ವಿಶ್ವಾಸ ಇದೆ. ಈಗಾಗಲೇ ಇವರು ಒಂದು ಮಾತು ಹೇಳಿದ್ದಾರೆ, ಯಶಸ್ಸು ಆಗಲಿ ಅಂತ ನಾವೆಲ್ಲರಿಗೂ ಹೇಳ್ತೀವಿ. ಅವ್ರು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಅಂತ ಹೇಳಿದ್ದಾರೆ, ಇದು ಪಾರ್ಟ್ 2 ಆಗಬೇಕು. ಪಾರ್ಟ್ 2 ಆಗಬೇಕಾದ್ರೆ ಚಿತ್ರ ಸಂಪೂರ್ಣ ಯಶಸ್ಸು ಆಗಬೇಕು. ಯಶಸ್ಸು ಆಗಲಿ ಅನ್ನೋ ಅವ್ರ ಹೃದಯದಲ್ಲಿ ಹೇಳಿದ್ದಾರೆ. ಅದನ್ನು ನಾನು ಹೇಳ್ತೀನಿ, ಸಂಪೂರ್ಣ ಯಶಸ್ವಿ ಆಗಲಿ. ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಒಂದು ಸರ್ಕಾರದ ಒಂದು ಪದ್ಧತಿ ಆದ್ದರಿಂದ ಸಂಪೂರ್ಣ ಜನರ ಮನಸ್ಸಿಗೆ ಮುಟ್ಲಿ, ಅದು ಆ ರೀತಿಯಲ್ಲಿ ಯಶಸ್ಸಾಗಲಿ. ಮತ್ತು ಈ ದೊಡ್ಡಣ್ಣ ಮಾಡಿದ್ದಾರೆ, ರಾಗಿಣಿ ಮೇಡಮ್ ಅವರು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಹಳ್ಳಿಯ ಸೊಗಡು ಚಿತ್ರದ ಕಥೆನೇ ಅದರ ಪ್ರಮುಖ ನಾಯಕತ್ವವನ್ನು ವಹಿಸುತ್ತೆ. ಆ ಪ್ರಮುಖ ನಾಯಕತ್ವವನ್ನು ವಹಿಸಬೇಕಾದ್ರೆ ಚಿತ್ರ ಹಳ್ಳಿಗೆ ಸೊಗಡಾಗಿರ್ಬೇಕಾಗತ್ತೆ. ಅದೆಲ್ಲವೂ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಯಶಸ್ಸು ಖಂಡಿತ ಆಗುತ್ತೆ. ಜನರಿಗೆ ಮುಟ್ಟೋ ಹಾಗೆ ನೀವು ಪ್ರಚಾರ ಮಾಡಬೇಕು. ಮತ್ತು ನೀವು ಯಾವ ಥಿಯೇಟ್ರ್ನಲ್ಲಿ ಹಾಕ್ತೀರೋ ಹಾಕಿದಾಗ ಜನಕ್ಕೆ ಮುಟ್ಟೋ ಸ್ವಲ್ಪ ಲೇಟ್ ಆಗುತ್ತೆ. ಬೇರೆ ಬೇರೆ ವಿಷಯಗಳು ಭಾಳ ಜಲ್ದಿ ಮುಟ್ಟುತ್ತೆ. ಚೆನ್ನಾಗಿದೆ ಅಂತೇಳಿ ಮುಟ್ಟಬೇಕಾದ್ರೆ ಅದನ್ನು ಒಪ್ಕೊಂಡು ವಾಪಸ್ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಕೆಲವು ಥಿಯೇಟ್ರ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಬಿಡ್ದಾಗೆ, ಅಂದರೆ ನಾವು ಥಿಯೇಟ್ರ್ ಒಳವರೆಗೆ ನಾನು ಹೇಳ್ತಾ ಇದ್ದೀನಿ, ಕಲೆಕ್ಷನ್ಸ್ ಇಲ್ಲ ಅಂದಾಗ ನಾವು ನಡ್ಸೋಕ್ಕಾಗೋದಿಲ್ಲ, ತೆಗಿಲೇಬೇಕಾಗುತ್ತೆ. ಬಟ್ ಈ ಜನಗಳೆಲ್ಲ ಹತ್ರ ಮುಟ್ಟೋವಾಗ ಅದು ಒಂದು ಸಾರಿ ಮುಟ್ಟಿ ಯಶಸ್ಸು ಅಂತ ಅಂದ ತಕ್ಷಣ ಭಾಳ ವಿಜೃಂಭಣೆ ಶುರುವಾಗುತ್ತೆ. ಅವೆಲ್ಲವೂ ನಿಮ್ಗೆ ಗೊತ್ತಿದೆ. ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡಿ, ಒಳ್ಳೆಯದಾಗಲಿ. ಮತ್ತು ನಮ್ಮ ಶಿವರಾಮಣ್ಣ ಹೇಳಿದಾಗೆ ಇದು ಪಾರ್ಟ್ 2 ಆಗಿ ಬರಲಿ ಅಂತೇಳಿ ಆಶಿಸ್ತಾ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ತಗೊಳ್ತೀನಿ ಅಂತಲೂ ಹೇಳಿದ್ದಾರೆ. ಅವ್ರಿಗೂ ಒಂದು ಪ್ರಮುಖ ಪಾತ್ರ ಕೊಡಿ. ಈ ಕೊಟ್ಟಿದ್ದೀರ ಅದರೊಳಗೆ ಯಾವ ಪಾತ್ರ ಗೊತ್ತಾಗಿಲ್ಲ, ಬರೀ ಮನುಷ್ಯ ಇದು ಮಾತ್ರ ನೋಡಿದ್ದೀವಿ ಅಷ್ಟೇ. ಮಂತ್ರಿ ಆಗ್ಲಿಲ್ಲ ಜೀವನದಲ್ಲಿ, ಈ ಮುಖ್ಯಮಂತ್ರಿನೇ ಒಳ್ಳೆಯದಾಗಲಿ, ಯಶಸ್ಸಾಗಲಿ ಅಂತೇಳಿ ಸಂದರ್ಭದಲ್ಲಿ ಆಶಿಸ್ತಾ ಮಾಮ ಹರೀಶ್ ಮತ್ತು ಗಿರೀಶ್ ಅವರ ಒಂದು ಶ್ರಮ ನೋಡಿ, ಅವರಾಗಲೇ ಹೇಳಿದಾಗೆ ತನ್ನ ಬದುಕಿನಲ್ಲಿ ಭಾಳ ನೋವಿದ್ರು ಸಹ ಒಂದು ಕಾರ್ಯಕ್ರಮ ಅಂದರೆ ಒಂದು ಚಿತ್ರ ನಿರ್ಮಾಣಕ್ಕೆ ಬೇಕಾದಂಥ ಪ್ರೋತ್ಸಾಹ ಬಿಗಿನಿಂಗ್ನಲ್ಲಿ ಕೊಟ್ಟರು. ಯಾಕೋ ದೇವರಿಗೆ ಭಾಳ ಬೇಜಾರಾಯಿತು, ಅವ್ರಿಗೆ ನೋವು ಕೊಟ್ಟಿದ್ದಾರೆ. ಆ ನೋವಿದ್ದರೂ ಈ ಒಂದು ಕಾರ್ಯಕ್ರಮದಲ್ಲಿ ನಿಂತ್ಕೊಂಡು ನಾನು ಮಾಡಬೇಕು ಅನ್ನೋ ಒಂದು ಹೃದಯವಂತಿಕೆ ಅವ್ರ ಮನಸ್ಸಿನಲ್ಲಿದೆ. ಅವರು ಸಹ ಸಂಪೂರ್ಣ ದುಃಖವನ್ನು ಶಕ್ತಿ ಕೊಡಿ ಮತ್ತು ಅವರು ಚೇತರಿಸ್ಕೊಳ್ಳಿ. ಯಾಕೆಂದರೆ ಅವರ ಜೀವನದ ಒಂದು ಆಧಾರ ಸ್ತಂಭ ಆಗಿರೋದ್ರಿಂದ ಅವರು ಚೇತರಿಸ್ಕೊಂಡು ಇದೆಲ್ಲ ಆಗಲಿ ಯಶಸ್ಸು ಮಾಡಿ ರಾಮ ಹರೀಶ್ ಗಿರೀಶ್ ಅವರು ಮತ್ತು ಐಪ್ಲಸ್ ಗಿರೀಶ್ ಅವರು ನನ್ನ ಆ್ಯಕ್ಚುಲಿ ನಮ್ಮ ಬ್ಯಾಕ್ ಬೋನ್ ಸಪೋರ್ಟ್ ಅಂತ ಅನ್ಕೋಬೋದು ಅವ್ರು 3 ಜನ ನಮಗೆ. ಸೊ ಈ ಸಿನಿಮಾ ಆ್ಯಕ್ಚುಲಿ ಪ್ರಾರಂಭ ಆಗಿತ್ತು ನಮ್ಮ ತಂಗಿ ಇವ್ರದ್ದು ಒಂದು ನ್ಯಾಯಬೆಲೆ ಅಂಗಡಿ ಇದೆ, ಹಾಗಾಗಿ ಅಲ್ಲಿಂದ ಒಂದು ಇದು ಸ್ಟಾರ್ಟ್ ಆಯಿತು. ಸೊ ಹಂಗೆ ಆಗ್ತಾ ನಮ್ಮ ಕೃಷ್ಣಪ್ಪನವರು ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ಅಧ್ಯಕ್ಷರು ಅವ್ರ ಮುಖಾಂತರ ಸ್ಟೋರಿ ಮತ್ತು ರಾಮಮೂರ್ತಿ ಸರ್
ಇದು ಮಾಡಿ ಅವರು ಮತ್ತು ನಮ್ಮ ಸಾತ್ವಿಕ್ ಪವನ್ ಕುಮಾರ್ ಅವರು ಡೈರೆಕ್ಷನಲ್ಲಿ ಇದು ಮೂಡ್ ಬಂದಿದೆ. ಆ್ಯಂಡ್ ಮ್ಯೂಸಿಕ್ ಬಂದು ಅನಂತ್ ಆರ್ಯನ್ ಸರ್ ಅವ್ರದ್ದು ಭಾಳ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮುಖ್ಯವಾಗಿ ನಮ್ಮ ನಾಯಕರು ಕುಮಾರ್ ತುಂಗಾರಪ್ಪ ಸರ್ ಅವ್ರಿಗೂ ನಮ್ಮ ಮತ್ತು ರಾಗಿಣಿ ಅವರು ಇದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಮುಖ್ಯವಾಗಿ ನಮ್ಮ ಚೀಫ್ ಮಿನಿಸ್ಟರ್ ಕ್ಯಾರೆಕ್ಟರ್ ಶಿವರಾಮೇಗೌಡರು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ನನ್ನ ನಮಸ್ಕಾರ. ಮತ್ತು ನನ್ನ ಮೀಡಿಯಾ ಬಂಧುಗಳಿಗೆ ನನ್ನ ನಮಸ್ಕಾರ. ತುಂಬ ಪರವಾಗಿಲ್ಲ. ಹೇಗಿತ್ತು ಟೀಮ್ ಅವ್ರು, ಹೇಗೆ ನಿಮ್ಮ ಜೊತೆ ಆದರೂ? ಅಂದರೆ 50 ಡೇಸ್ ನಮ್ಮದು ಶೂಟ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ಏನು ತೊಂದರೆ ಆಗಲಿಲ್ಲ. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಬಟ್ ಇಟ್ ವಾಸ್ ವೆರಿ ಗುಡ್ ಒಂದು ಜರ್ನಿ. ಮತ್ತು ಇದ್ದ ಟೆಕ್ನಿಷಿಯನ್ಸ್ ಆಗಲಿ ಆ ಥರ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲೂ ನಮಗೆ ತೊಂದರೆ ಆಗಲೇ ಇಲ್ಲ. ಯಾರು ಟೈಮಿಂಗ್ಸ್ ಆಗಲಿ ಅಥವಾ ದಿನಗಳಾಗಲಿ ಎಲ್ಲೂ ನಮಗೇನು ತೊಂದರೆ ಕೊಡಲಿಲ್ಲ. ಹಾಗಾಗಿ ಫಸ್ಟ್ ಆಫ್ ಆಲ್ ಅದೇ ಹರೀಶಣ್ಣ ಅವರು, ಗಿರೀಶಣ್ಣ ಆಗಲಿ ಎಲ್ಲರಿಗೂ ಅವ್ರು ತುಂಬ ಹೇಳಬೇಕು, ತುಂಬ ಸಪೋರ್ಟ್ ಮಾಡಿದ್ದಾರೆ. ಮಾಡಿ ಅಂತ ಹೇಳಿ ನಮಗೆ ಮೂವಿನ ಹೆಲ್ಪ್ ಮಾಡಿ. ಹಾಗಾಗಿ ಮತ್ತು ಇನ್ನೆಲ್ಲರಿಗೂ ನನ್ನ ವಂದನೆಗಳು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ, ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡಿ. ಇಲ್ಲಿ ಗಂಟ ಮಾಡ್ಕೊಬಂದಿದ್ದೀರಾ, ಇನ್ನು ಮುಂದೆ ಪ್ಲೀಸ್ ಸಪೋರ್ಟ್ ಮಾಡಿ. ಮೀಡಿಯಾದವರೆಗೂ ಅದನ್ನೇ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮಿಂದ ನಾವು ಸ್ವಲ್ಪ ಇನ್ನೂ ಚೆನ್ನಾಗಿ ಸ್ವಲ್ಪ ಅಲ್ಲ, ಇನ್ನೂ ತುಂಬ ಚೆನ್ನಾಗಾಗಬೇಕು. ಸ್ವಲ್ಪ ಪ್ರಮೋಷನ್ಸ್ ಚೆನ್ನಾಗಿ ಇದು ಮಾಡಿ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಈ ಸಿನಿಮಾ ಹೆಂಗಾಯಿತು ಅಂದರೆ, ನಾವು ಆನಂದ್ ಸರ್ ಮನೆಗೆ ಹೋದಾಗ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಬಗ್ಗೆ ಮಾತಾಡ್ತಾ ಇದ್ವಿ. ಅದು ಮಾತಾಡ್ತಾ ನಾನು ಹರೀಶ್ ಸರ್ಗೆ ಕೇಳಿದೆ, ನಾವು ಯಾಕೆ ಒಂದು ಸರ್ಕಾರಿ ನ್ಯಾಯಾಲಯದಲ್ಲಿ ಒಂದು ಸಿನಿಮಾ ಮಾಡಬಾರ್ದು ಅಂತ. ಸೊ ಹಂಗೆ ಮಾತಾಡ್ತಾ ಆಯಿತು ಮಾಡೋಣ ಅಂತ ರಾಮಮೂರ್ತಿ ಸರ್ ಅವ್ರನ್ನ ಇದು ಮಾಡಿದಾಗ ಅವ್ರ ಚಿತ್ರಕಥೆ ಎಲ್ಲ ಚೆನ್ನಾಗಿ ಬಂತು. ಆ ಚಿತ್ರಕಥೆ ಚೆನ್ನಾಗಿ ಬಂದು ಅದು ನಮ್ಮ ಅಣ್ಣ ಅದಕ್ಕೆ ಇಬ್ಬರು ನನಗೆ ಸಪೋರ್ಟಿವ್ ಆಗಿ ಬಂದು ನಾನು ನಿಮ್ಮ ಜೊತೆ ಸೇರಿ ಮಾಡ್ತೀನಿ ಅಂತೇಳಿ ಅವರಿಬ್ಬರು ನನಗೆ ಸಪೋರ್ಟ್ ಮಾಡಿ ಈ ಚಿತ್ರ ನಿರ್ಮಾಣ ಮಾಡೋದಕ್ಕೆ ನಮಗೆ ತುಂಬ ಹೆಲ್ಪ್ ಆಯಿತು. ಇದಕ್ಕೆ ನಮ್ಮ ಭಾಮ ಗಿರೀಶ್ ಸರು ಮತ್ತು ಭಾಮ ಗಿರೀಶ್ ಅವರು ನಮ್ಮ ಸಿನಿಮಾಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ಇದರಲ್ಲೂ ತುಂಬ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಮತ್ತು ಈ ಚಿತ್ರ ಎಲ್ಲ ಮುಗ್ದಾದ್ಮೇಲೆ ನಮ್ಮ ಐಪಿಎಸ್ ಗಿರೀಶ್ ಸರ್ ನಮಗೆ ತುಂಬ ಸಪೋರ್ಟಿವ್ ಮಾಡಿ ಅವರೇ ನಮಗೊಂದು ಶಕ್ತಿ ಥರ ನಿಂತು ನಮಗೆ ಎಲ್ಲ ಕೆಲಸ ಮಾಡಿಕೊಟ್ರು. ಮತ್ತು ಈ ಸಿನಿಮಾದ ಹೀರೋ ಕ್ಯಾರೆಕ್ಟರಾಗಿ ಕುಮಾರ್ ಬಂಗಾರಪ್ಪ ಸರ್ ತುಂಬ ಸಪೋರ್ಟಿವ್ ಆಗಿ ನಾವು ಕೇಳಿದ ತಕ್ಷಣ ಒಪ್ಕೊಂಡು ತುಂಬ ಡೌನ್ ಟು ಅರ್ತ್ ಸರ್ ಅವರು ತುಂಬ ಚೆನ್ನಾಗಿ ನಮಗೆ ಸಿನಿಮಾ ಮಾಡಿಕೊಟ್ರು. ಮತ್ತು ರಾಗಿಣಿ ಮೇಡಮ್ ಅಷ್ಟೇ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಮತ್ತು ಈ ಸಿನಿಮಾ ಎಲ್ಲ ನಾವು ಮಾಡಿದ್ವಿ. ಈಗ ಯಾವ ಥರ ಮಾಡಬೇಕು ಅಂತ ನಮ್ಮ ಯೋಚನೆ ಮಾಡಿದಾಗ ನಮ್ಮ ಕೃಷ್ಣಪ್ಪ ಸರ್ ನಮಗೆ ಬಂದಿದ್ದು. ನಮ್ಮ ಕೃಷ್ಣಪ್ಪ ಸರ್ ಇದರಿಂದ ನಮಗೆ ತುಂಬಾ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಯಿತು. ಅವ್ರ ಸಹಕಾರ ತುಂಬ ಇದೆ ಈ ಚಲನಚಿತ್ರದಲ್ಲಿ. ಸೊ ರೋಹಿತ್ ಸರ್ ನಮ್ಮ ಈ ಸಿನಿಮಾದಲ್ಲಿ ಮಾಡಿದ್ದಾರೆ, ಮತ್ತು ಶಿವರಾಮೇಗೌಡರು ಸರ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಸರ್, ನಮಗೆ ಎಲ್ಲ ಸಪೋರ್ಟಾಗಿ ನಿಂತ್ಕೊಳ್ಳೋದಕ್ಕೆ. ಮತ್ತು ಮಾಧ್ಯಮ ಮಿತ್ರಗಳು ಎಲ್ಲರೂ ನಿಮ್ಮೆಲ್ಲರ ಸಹಕಾರ ನಮಗೆ ಸಿನಿಮಾ ಬೇಕು, ನಮ್ಮ ಸಿನಿಮಾನ ಜಯಗೊಳಿಸ್ಕೋಬೇಕು. ಸೊ ಸ್ವೀಟ್. ಥ್ಯಾಂಕ್ ಯು. ಒಂದು ಐಡಿಯಾ ಕೊಟ್ಟು ಈಗ ಬಿಡುಗಡೆ ಹಂತವರೆಗೂ ಇವತ್ತು ಸುಮಾರು ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಕೆಲಸ ಕೂಡ ಚೆನ್ನಾಗಿದೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಕುಮಾರ್ ಬಂಗಾರಪ್ಪ ಅವರಾಗಿ ನೀವು, ಆಮೇಲೆ ನಮ್ಮ ಸಾತ್ವಿಕ್ ಪವನ್ ಕುಮಾರ್, ಮುಖ್ಯವಾಗಿ ನಮ್ಮ ಬಿ ರಾಮಮೂರ್ತಿ, ಹಾಗೆ ಸಂಪೂರ್ಣ ಸಪೋರ್ಟ್ ಆಗಿದ್ದ ಎಲ್ಲ ಶಿವರಾಮೇಗೌಡರು ಮತ್ತು ನಮ್ಮ ಪಡಿಪದ ಸಂಘದ ಅಧ್ಯಕ್ಷರಾದ ಕೃಷ್ಣಪ್ಪನವರು, ಇವರೆಲ್ಲ ಒಂದು ಸಹಕಾರದಲ್ಲಿ ಇವತ್ತು ಬಿಡುಗಡೆ ಅಂತ ತಲುಪಿದ್ದಾರೆ. ಅದಕ್ಕೂ ಮುಖ್ಯವಾಗಿ ನಾವಿವತ್ತು ಒಂದು ಐಪ್ಲೆಕ್ಸ್ನ ಮಾಲೀಕರಾದಂಥ ನಮ್ಮ ಗಿರೀಶ್ ಅವ್ರು ನೆನೆಸ್ಕೊಳ್ಬೇಕು. ಸಂಪೂರ್ಣ ಬ್ಯಾಕ್ ಎಂಡ್ ಪ್ರತಿ ಒಂದು ಹಂತದಲ್ಲೂ ಕೂಡ ಈ ಚಿತ್ರಕ್ಕೆ, ಯಾಕಂದರೆ ನಾವೆಲ್ಲರೂ ಸಂಬಂಧಿಕರು, ಸೊ ಹಂಗಾಗಿ ಸಂಪೂರ್ಣವಾಗಿ ಒಂದು ಶಕ್ತಿಯಾಗಿ ಈ ಚಿತ್ರಕ್ಕೆ ನಿಂತಿದ್ದಾರೆ. ಅವರು ಕೂಡ ಪ್ರತಿಯೊಬ್ಬರು ನಮ್ಮ ಕಲಾವಿದರು ತಂತ್ರಜ್ಞ ಒಟ್ಟಿಗೆ, ಆಮೇಲೆ ನಮ್ಮ ಗಿರೀಶ್ ಅವ್ರಿಗೆ ಮುಖ್ಯವಾಗಿ
ನಮ್ಮ ಇವತ್ತು ಯಾವುದೇ ಚಿತ್ರ ಇನ್ನೊಂದು ಗಾಯಕರು ಮತ್ತು ಮ್ಯೂಸಿಕ್ ಡೈರೆಕ್ಟ್ ಬಿಟ್ಟು ಯಾರು ಬರಲ್ಲ. ಬಟ್ ಸಂಪೂರ್ಣ ನಮ್ಮ ಮುಖ್ಯವಾಗಿ ನಮ್ಮ ಫ್ಯಾಮಿಲಿಗೆ ಹತ್ತಿರವಾದಂಥ ಒಂದು ಶ್ರೀಮಂತ ಅವರು ಸಂಪೂರ್ಣವಾಗಿ ಮೊದಲಿಂದಲೂ ಈ ಚಿತ್ರಕ್ಕೆ ಸಂಪೂರ್ಣ ಬೆಂಬಲವಾಗಿ ನಿಂತಿದ್ದಾರೆ. ಅವರು ಕೂಡ ವಿಶೇಷವಾಗಿ ನಾನು ಜೊತೆಗೆ ಸಲ್ಲಿಸ್ತೀನಿ. ಈ ಚಿತ್ರಕ್ಕೆ ಸಂಪೂರ್ಣವಾಗಿ ಮಂಡ್ಯದಲ್ಲಿ ಚಿತ್ರೀಕರಣ ಉಂಟು. ಅದಕ್ಕೆ ಮುಖ್ಯವಾಗಿ ಚಿತ್ರತಂಡಕ್ಕೆ ಬೆನ್ನೆಲುಬಾಗಿ ನಮ್ಮ RG ರೆಸಾರ್ಟ್ಸ್ನ ನಮ್ಮ ರುದ್ರೇಗೌಡರು ಸಂಪೂರ್ಣವಾಗಿ ಈ ಚಿತ್ರಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗೆಯೇ ಅವ್ರ ಸಪೋರ್ಟ್ ಭಾಳ ಇತ್ತು. ಅವರು ಕೂಡ ಈ ಚಿತ್ರದ ಒಂದು ಪ್ರಮುಖ ಪಾತ್ರ ಕೂಡ ಮಾಡಿದ್ದಾರೆ. ಅವರು ಕೂಡ ಬಂದಿದ್ದಾರೆ. ಥ್ಯಾಂಕ್ ಯು. ನಮಸ್ಕಾರ. ಮೊದಲನೇದಾಗಿ ಟ್ರೈಲರ್ ಭಾಳ ಚೆನ್ನಾಗಿ ನೋಡೋದಿದೆ. ಇಲ್ಲಿ ಒಂದು ಅರ್ಥ ಆಗಲಿಲ್ಲ. ಯೂಶಲಿ ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡು ಬರ್ತೀವಿ, ಹೀರೋ ಅಂತ ಹೇಳಿದ್ರೆ ಒಂದು ಕೂಲಿಂಗ್ ಗ್ಲಾಸ್ ಹಾಕಿರ್ತಾರೆ. ಈ ಸಿನಿಮಾದಲ್ಲಿ ಗೊತ್ತಾಗಲಿಲ್ಲ ನನಗೆ ಹೀರೋ ಕೃಷ್ಣಪ್ಪ ಅವರ ಅಥವಾ ಕುಮಾರ್ ಸರ್ ಹೀರೋ ನೀವೇ ಆಗಿದೆ. ಯಾಕಂತ ಹೇಳಿದ್ರೆ ಕುಮಾರ್ ಸರ್ ನಾವು ತುಂಬ ನೋಡ್ಕೊಂಡು ಬಂದಿದ್ದೀವಿ. ಇನ್ನು ಮೊದಲನೇ ಬಾರಿ ಹೀರೋ ಆಗಿ ನೋಡ್ತಾ ಇದ್ದೀವಿ ನಾವು. ಸೊ ಈಗ ಪಾರ್ಟ್ 2 ಬರಲಿ ಅಥವಾ ಮುಂದೆ ನಮ್ಮ ಪ್ರೊಡ್ಯೂಸರ್ ಸರ್ ಪಕ್ಕದಲ್ಲಿದ್ದಾರೆ, ಅಲ್ಲಿ ಅವರು ಕೂಡ ಜಾಯ್ನ್ ಆಗ್ತಾರೆ ಇನ್ನು ನೆಕ್ಸ್ಟು. Absolutely. So now it's going to be a full-time producer. ಸರ್ ಏನು ಕೆಲಸ ಇದೆ ದಯವಿಟ್ಟು ನಮಗೂ ಹೇಳಿ, ನಾವು ಸಹಕರಿಸ್ತೀವಿ ಜೊತೆ. ಸೊ ಟ್ರೈಲರ್ ಭಾಳ ಚೆನ್ನಾಗಿ ಬಂದಿದೆ. ರಾಗಿಣಿ ಆ್ಯಂಡ್ ಆಲ್ಸೋ ಕುಮಾರ್ ಸರ್, ಯು ಲುಕ್ ಗ್ರೇಟ್, ಹ್ಯಾಸ್ ಅ ಗುಡ್ ಕಾಂಬಿನೇಷನ್. ಸಾಂಗ್ಸ್ ಕೂಡ ಅಷ್ಟೇ. ನಾವಲ್ಲಿ 3 ಸಾಂಗ್ ಕೇಳಿದ್ದೀನಿ. ಅಫ್ಕೋರ್ಸ್ 2 ಸಾಂಗ್ ಕೂಡ ನೋಡಿದೆ ಇವತ್ತು. ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಪವನ್ ಅವರು. ಪವನ್ ಯೋಡನೆ ಫ್ಯಾಬ್ಯುಲಸ್ ಜಾಬ್. ಆ್ಯಂಡ್ ನಮ್ಮ ಕತೆ ಬರೆದಿರೋರು ನಮ್ಮ ರಾಮಮೂರ್ತಿ ಸರ್ ಅಷ್ಟೇ. ಸರ್ ಹ್ಯಾಟ್ಸ್ ಆಫ್ ಯು ಸರ್. ನಿಮ್ಮ ಸಿನಿಮಾಗಳನ್ನ ಭಾಳ ನೋಡ್ಕೊಂಡ್ಬಂದಿದ್ದೀವಿ. ಈ ಸಿನಿಮಾ ಕೂಡ ಭಾಳ ಚೆನ್ನಾಗಿ ನೀವು ಬರೆದಿದ್ದೀರ ಅಂತ ಅಂದ್ಕೊತೀನಿ. ಸೊ ಲವ್ ಟು ಸಿ ದಿಸ್ ಆನ್ 31st July. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಪ್ರೊಡ್ಯೂಸರ್ಸ್, ನಿಮ್ಮ ಲಾಸ್ಟ್ 1.5 yearsಯಿಂದ ನಿಮ್ಮ ಶ್ರಮ ತುಂಬ ನೋಡಿದ್ದೀನಿ ನಾನು. ತೇಜು ಅವರಾಗಿರ್ಬೋದು ಅಥವಾ ನಮ್ಮ ಇವರು ಪದ್ಮಾವತಿ ಆಗಿರ್ಬೋದು, ಭಾಳ ಒಂದು ಶ್ರಮ ಪಟ್ಟಿದ್ದಾರೆ. ಅಫ್ಕೋರ್ಸ್ ಅವರ ಯಜಮಾನರು ಇವರು ನಮ್ಮ ತೇಜು ಅವರ ಯಜಮಾನರು ಮೂರ್ತಿ ಸರ್ ಅಷ್ಟೇ. ಎವ್ರಿ ಡೇ ಎಸ್ ಬೀನ್ ಆಲ್ಮೋಸ್ಟ್ ಎಲ್ಲ ಕಡೆ ಇಡೀ ಕರ್ನಾಟಕ ಸುತ್ತಾಡಿದ್ದಾರೆ ಅವರು ಲಾಸ್ಟ್ ಒಂದು ತಿಂಗಳಿಂದನೂ. ಸೊ ತುಂಬ ಶ್ರಮ ಪಟ್ಟಿದ್ದೀರಾ. ನಮ್ಮ ಕೃಷ್ಣಪ್ಪ ಸರ್ ಅಂತೂ ಹೇಗೆ ಅಂತ ಹೇಳಿದ್ರೆ ರಾತ್ರಿ 11-11:30 ತನಕ ಕೆಲಸ ಮಾಡ್ತಿರ್ತಾರೆ. ಬೆಳಗ್ಗೆ 5:30-6 ಗಂಟೆಗೆ ಫಸ್ಟ್ ಎಡ್ಸೋದೆ ಅವರು. ಹೌದಾ? ಸೊ ಹಾಗೆ ತುಂಬ ಫಾಸ್ಟ್ ಆಗಿದ್ದೀರಾ ಸರ್. ನೀವು ಇದೇ ರೀತಿ ಓಡ್ತಾ ಇರಿ. ಗುಡ್ ಸರ್. ನಿಮ್ಮ ಎನರ್ಜಿ ಹೀಗೆ ಇರಲಿ. ನೀವೇ ನಮಗೆಲ್ಲ ಸ್ಫೂರ್ತಿ. ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ಇದು ಒಂದು ಫ್ಯಾಮಿಲಿ ಜಾನರ್ ಸಿನಿಮಾ. ನನ್ನ ಸಿನಿಮಾಗಳನ್ನ ನೋಡ್ಕೊಂಡು ಬಂದಾಗ ಆ ಜಾನರ್ಗಿರುವಂಥ ಒಂದು ಸಿನಿಮಾ. ಅವರು ನಾನು ಹೇಳಿದ ತಕ್ಷಣ ಕತೆ ಒಪ್ಕೊಂಡು ಅವ್ರಿಗೂ ನನ್ನ ಧನ್ಯವಾದ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಹೇಗೆ ಹುಟ್ಕೊಳ್ತು ಅನ್ನೋದಕ್ಕೆ ಒಂದು ಭಾಳ ಒಂದು ಸಣ್ಣ ಸಂಗತಿ ಚೆನ್ನಾಗಿದೆ. ಅದು ಚೇಂಬರ್ ಮೂಲಕ ನಾವು ಹರೀಶ್ ಸರ್ ಎಲ್ಲ ಒಂದು ಟ್ರಿಪ್ ಹೋಗಿದ್ವಿ ಗೋವಾಗೆ. ಆ ಗೋವಾದ ಟ್ರಿಪ್ಪಲ್ಲಿ ಕೂತಾಗ ನಾನು ಹೇಗೆ ಕಾಫಿ ಕುಡ್ತಾ ಕೂತಿರುವಾಗ ಹರೀಶ್ ಸರ್ ಅಂದರು, ಒಂದು ಟೈಟಲ್ ಇದೆ ಗುರುಗಳೇ, ಒಂದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ, ಇದಕ್ಕೊಂದು ಕತೆ ಮಾಡಬೇಕಲ್ಲ. ಅವ್ರಿಗೆ ಬಹಳಷ್ಟು ಲೇಖಕರು ಗೊತ್ತು, ನಿರ್ದೇಶಕರು ಗೊತ್ತು, ಕತೆಗಾರರು ಗೊತ್ತು. ಆದರೆ ನನಗೆ ಯಾಕೆ ಹೇಳಿದ್ರು ಅಂತ ನನಗೆ ಗೊತ್ತಾಗಲಿಲ್ಲ. ಅವತ್ತು ಇದ್ರ ಹುಟ್ಟೋದಕ್ಕೆ ಕಾರಣ ಆಯಿತು. ಆಯಿತು ಸರ್ ಮಾಡಿಕೊಡ್ತೀನಿ ಅಂತಂದೆ. ಆ ಗೋವಾಯಿಂದ ಇವತ್ತು ಇಲ್ಲಿವರೆಗೂ ಬಂದು ನಿಂತಿದ್ದೀವಿ ನಾವು. ಹಾಗಾಗಿ ಕತೆಯ ಚಾಲೆಂಜ್ ಅವ್ರಿಗೆ ನಮಗೇನು ಹೇಳಿಲ್ಲ. ಪದ್ಮಾವತಿ ಅವರು ಇಲ್ಲೇ ಇದ್ದಾರೆ, ಅವರೊಂದು ರೇಷನ್ ಅಂಗಡಿ ಇದೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಕಥೆಯೆಲ್ಲ ಬರೆದ ಮೇಲೆ ಅವರು ರೇಷನ್ ಅಂಗಡಿ ಇದೆ ಅಂತ ಗೊತ್ತಾಗಿತ್ತು ನನಗೆ. ಹಾಗಾಗಿ ಘಟನೆಗಳನ್ನು ನಾನು ನೆನೆಸ್ಕೊಂಡಾಗ ಅವರೊಂದು ಮಾತು ಕೇಳಿದ್ರು, ಅಣ್ಣ ನಾನು ಏನು ಹೇಳಿರಲಿಲ್ಲ ನಿಮಗೆ, ಈ ಘಟನೆಗಳೆಲ್ಲ ನಿಮ್ಗೆ ಹೇಗೆ ಗೊತ್ತು? ಬಹುಶಃ ಅದು ಕನೆಕ್ಟ್ ಆಗಿದೆ ಇಲ್ಲೋ ಅಂತ ಅನಿಸುತ್ತೆ ನನಗೆ ಅಷ್ಟೇ. ಹಾಗಾಗಿ ನಿಜ ಜೀವನಕ್ಕೆ ಹತ್ತಿರವಾಗಿರೋಂಥ ಒಂದು ಕಥೆಯನ್ನು ರಚಿಸುವಂಥ ಒಂದು ಭಾಗ್ಯ ನನಗೆ ಸಿಕ್ತು. ಯಾಕಂದರೆ ನನ್ನ ಸಿನಿಮಾಗಳ CBI ಶಿವ ಆಗ್ಬೋದು, ಲವ್ ಟ್ರೈನಿಂಗ್ ಆಗ್ಬೋದು, ಮಿಕ್ಕ ನನ್ನ ಗೋಪಿಗಂಗಣ ಆಗ್ಬೋದು, ಇಂಥ ಸಿನಿಮಾಗಳೆಲ್ಲ ನನ್ನ ಫ್ಯಾಮಿಲಿ ಮಾಡಿದಂಥ ಸಿನಿಮಾಗಳು ನನ್ನದೇ ಕಥೆ ಆಗಲ್ಲ. ಸೊ ಬೇರೆ ಒಬ್ಬ ನಿರ್ದೇಶಕರನ್ನ ಒಪ್ಸೋದಿದೆಯಲ್ಲ, ಅದು ಭಾಳ ದೊಡ್ಡ ಕೆಲಸ. ನಾನೇ ಒಬ್ಬ ನಿರ್ದೇಶಕಾಗಿ ಇನ್ನೊಬ್ಬ ನಿರ್ದೇಶಕರಿಗೆ ಕಥೆಯನ್ನು ಮತ್ತು ಸ್ಕ್ರೀನ್ ಪ್ಲೇ ಡೈಲಾಗ್ನ ಒಪ್ಸೋದು ಭಾಳ ಕಷ್ಟಕರವಾದಂಥ ಕೆಲಸ. ಆ ಕೆಲಸವನ್ನು ನಾನು ಮಾಡಿದಾಗ ಪವನ್ ಒಪ್ಕೊಂಡ್ರು, ಅದು ಅವ್ರ ದೊಡ್ಡ ಮನಸ್ಸು ಅಷ್ಟೇ. ಹಾಗಾಗಿ ಇವತ್ತು ನಿಮ್ಮ ಮುಂದೆ ಈ ಒಂದು ಗೋಷ್ಠಿಯಲ್ಲಿ ನಿಂತುಕೊಳ್ಳುವಂಥ ಒಂದು ಭಾಗ್ಯ ಸಿಕ್ಕಿದೆ. ಎಲ್ರಿಗೂ ಧನ್ಯವಾದ. ಇದು ಫಸ್ಟ್ ಪಿಕ್ಚರ್ ಅಂತಲೇ ಆಗ್ಬೋದು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಫಸ್ಟ್ ಹರೀಶಣ್ಣ ನನಗೆ ಫಸ್ಟ್ ಜವಾಬ್ದಾರಿ ಕೊಟ್ಟಿದ್ದು, ನೀನು ಡೈರೆಕ್ಷನ್ ಮಾಡಬೇಕು ಅಣ್ಣ, ನಾನು ಮಾಡಬೇಕಾ ಅಂತ
ರಾಮಮೂರ್ತಿ ಸರ್ ದೊಡ್ಡ ಡೈರೆಕ್ಟ್ರು. ಸೊ ಅವ್ರ ಕತೆ ನಾನು ನೋಡೋದು ದೊಡ್ಡ ನನಗೊಂದು ಅಂದರೆ ಇದು ನಾನು ಅನ್ಕೊಂಡೇ ಇರಲಿಲ್ಲ. ಸೊ ಇದೊಂದು ಸಾಧ್ಯ ಆಯಿತು. ಸೊ ಅದಕ್ಕೆ ಕಾರಣ ಸಾರ್ ಫುಲ್ ಇವತ್ತು ನನ್ನ ಪಕ್ಕದಲ್ಲೇ ಇದ್ದಾರೆ. ಸೊ ಅವತ್ತು ಶುರುವಾಗೋದ್ರಿಂದ ಇಲ್ಲಿ ತನಕನೂ ಸರ್ ನನ್ನ ಪಕ್ಕದಲ್ಲೇ ಇದೆ. ಸೊ ಜೊತೆಯಲ್ಲಿ ಇದ್ದಿದ್ದಕ್ಕೆ ಈ ಸಿನಿಮಾ ಆಯಿತು. ಸಿನಿಮಾ ಚೆನ್ನಾಗಿ ಬಂದಿದೆ. ಇದನ್ನು ಸಪೋರ್ಟ್ ಮಾಡೋದಂತ ನನಗೆ ಹರೀಶ್ ಆಗ್ಬೋದು, ಗರ್ಭ ಸರ್, ರಾಗಿಣಿ ಮೇಡಮ್, ಹಾಗೆ ಎಲ್ಲ ಕಲಾವಿದರು ಮತ್ತು ಎಲ್ಲ ನಮ್ಮ ಟೆಕ್ನಿಷಿಯನ್ಸ್, ಬಾಲ್ ಮಾಸ್ಟರ್ ಅಂತ ಸರ್. ಸೊ ಸಿನಿಮಾ ಚೆನ್ನಾಗಿ ಬಂದಿದೆ. 31st ರಿಲೀಸ್ ಇದೆ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ಗಣ್ಯರಿಗೂ ನನ್ನ ನಮನಗಳು. ಚಿತ್ರ ದಿಗ್ಗಜರ ಕೈಯಿಂದ ಬಂದಿರುವಂಥದ್ದು. ಅವರ ರೈಟಿಂಗ್ ಏನು ಅಂದ್ಬಿಟ್ಟು ನಮ್ಮ ಚಿತ್ರರಂಗಕ್ಕೆ ಗೊತ್ತು. ಮತ್ತು ಬೆನ್ನೆಲುಬಾಗಿ ನಿಂತಿರೋರು ಹರೀಶಣ್ಣ, ಗಿರೀಶಣ್ಣ. ಸೊ ಹಾಗಾಗಿ ನನಗೆ ಮೊದಲೇ ಇದು ಚೆನ್ನಾಗಾಗುತ್ತೆ ಅನ್ನೋ ಒಂದು ಭರವಸೆ ಇತ್ತು. ಹಾಗೆ ನಮ್ಮ ಪವನ್ ಸರು ನಂದು ತುಂಬ ಹಳೆ ಒಡನಾಟ. ಆದರೂ ಅವ್ರು ನನಗಿಂತ ಸೀನಿಯರು ಇಂಡಸ್ಟ್ರಿಗೆ. ಇವರಿಬ್ಬರು ಇರೋವಾಗ ನನಗೇನು ಭಯ ಇಲ್ಲ, ನಾನು ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿ ಅವ್ರ ಜೊತೆಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಸಾಂಗ್ಸನ್ನು ಚೆನ್ನಾಗಿ ಮಾಡಿದ್ವಿ. ಹಾಗೆ ಶಮಿತಾ ಮಲ್ನಾಡ್ ಮೇಡಮು ಅಷ್ಟೇ ಚೆನ್ನಾಗಿ ರನ್ನಿಂಗ್ ಮಾಡಿದ್ರು. ತುಂಬ ಚೆನ್ನಾಗಿ ಬಂತು ರಾಮ ಸಾಂಗು. ಮತ್ತು ಈ ಬಾಕಿ 2 ಸಾಂಗನ್ನು ಅನುರಾಧ ಭಟ್ ಮೇಡಮ್ ಹಾಡಿದ್ದಾರೆ. ಅದ್ಭುತವಾಗಿ ಬಂದಿದೆ ಆ ಹಾಡುಗಳು ಕೂಡ. ಮತ್ತು ನಟನೆ ಅಂತ ಬಂದಾಗ ಕುಮಾರ್ ಬಂಗಾರಪ್ಪ ಸರ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳ್ಕೊಂಡು ಬಂದವ್ರು. ಯಾವುದೇ ವೇದಿಕೆಗೆ ಹೋದರೆ ನಾನು ಕಾರ್ಯಕ್ರಮಗಳಿಗೆ ಹೃದಯ ಸಮುದ್ರ ಕಲಗಿ ಈ ಹಾಡು ಖಂಡಿತವಾಗ್ಲೂ ಹಾಡಿ ತುಂಬ ಖುಷಿ ಪಡ್ತೀನಿ, ಜನರನ್ನು ರಂಜಿಸ್ತೀನಿ. ಹಾಗೆ ರಾಗಿಣಿ ಮೇಡಮ್ ಬಗ್ಗೆ ಹೇಳೋ ಹಾಗೆ ಇಲ್ಲ, ನಾವು ಎಲ್ರಿಗೂ ಗೊತ್ತು ಹೌ ಟ್ಯಾಲೆಂಟೆಡ್ ಶಿ ಈಸ್ ಅಂದ್ಬಿಟ್ಟು. ಇವರೆಲ್ಲರೂ ಇರೋದ್ರಿಂದ ನಮಗೆ ಸಿನಿಮಾ ಗೆಲ್ಲೋದಕ್ಕೆ ಸಾಕಷ್ಟು ಅಂಶಗಳಿತ್ತು. ಇನ್ನು ಹಿನ್ನೆಲೆ ಸಂಗೀತ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಸರ್ ಇಬ್ಬರು ಬಂದು ಕೂತ್ಕೊಂಡ್ರು ಸ್ಟುಡಿಯೋದಲ್ಲಿ, ಇವಾಗ ಡಾಲಾಗ್ ಇದೆ. ಮತ್ತು ಅದ್ಭುತವಾಗಿ ಬಂದು ನಮ್ಮ ಒಂದು ಟೆಕ್ನಿಷಿಯನ್ ಆಗಲಿ ಒಂದು ಸಿನಿಮಾ ಆಗಲಿ ಗೆಲ್ಲಬೇಕು ಅಂತಂದರೆ ನಮ್ಮ ಮಾಧ್ಯಮ ದೇವರುಗಳ ಶ್ರಮ ಪರಿಶ್ರಮ ಒಂದು 50% ಆದರೂ ಇರುತ್ತೆ. ಇದುವರೆಗೂ ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಇನ್ನು ಮುಂದಕ್ಕೂ ಅಷ್ಟೇ ಈ ನಮ್ಮ ಸಿನಿಮಾನ ಗೆಲ್ಸ್ಕೊಡ್ಬೇಕು ಅಂತ ಹೇಳಿ ತಮ್ಮಿಲ್ಲರಲ್ಲಿ ಸವಿನಯ ಪ್ರಾರ್ಥನೆ. ಧನ್ಯವಾದಗಳು. ಪ್ರೊಡ್ಯೂಸರ್ಸ್ ಅಂತ ಹೇಳಿದ ಕೂಡಲೇ ಅದೊಂದು ವಿಶೇಷ ಅಂತ ಅನಿಸುತ್ತೆ. ಯಾಕೆಂದರೆ ಬಹಳ ಕಮ್ಮಿ ನಮ್ಮಲ್ಲಿ ನಿರ್ಮಾಪಕರು ಅಥವಾ ತಂತ್ರಜ್ಞರು ಮಹಿಳೆಯರು ಇರುವಂಥದ್ದು ಕನ್ನಡದಲ್ಲಿ. ತುಂಬ ಖುಷಿಯಿಂದ ಅದೇ ಸಾಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆರ್ಯನ್ ಸರ್ ಅವರು. ಆ ಸಾಂಗ್ ಕೇಳ್ತಿದ್ದ ಹಾಗೇ ಟ್ರ್ಯಾಕ್ ಕೇಳಿ ತುಂಬ ಖುಷಿ ಆಯಿತು. ಯಾಕೆಂದರೆ ಎಲ್ಲ ಥರದ ಹಾಡುಗಳನ್ನ ಹಾಡ್ತಾ ಇದ್ರು ನಿಮಗೆ ರಾಮನ ಬಗ್ಗೆ ಆಗಲಿ ಅಥವಾ ಒಂದು ಮೆಲೋಡಿಯಸ್ ಹಾಡಿರ್ಬೋದು, ಭಕ್ತಿ ಪ್ರಧಾನವಾದಂಥದ್ದು, ಪ್ಲಸ್ ಒಂದು ಹಳ್ಳಿ ಸೊಗಡಿನ ಎಲ್ಲ ಅಂಶಗಳಿರುವಂಥ ಹಾಡನ್ನು ಹಾಡೋದಕ್ಕೆ ನನಗೆ ಚಾನ್ಸ್ ಕೊಡೋದಕ್ಕೆ ನಾನು ಮೊದಲಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಇಡೀ ಚಿತ್ರತಂಡಕ್ಕೆ. ಆ್ಯಂಡ್ ಸ್ಪೆಷಲಿ ಹರೀಶಣ್ಣ ಮತ್ತು ಗಿರೀಶಣ್ಣ ಅವ್ರಿಗೆ ಮತ್ತು ತೇಜ್ ಅವರು, ಪದ್ಮ ಅವರು, ಪ್ಲಸ್ ಅವರಿಂದ ನಿಂತಿರುವಂತಹ ಮೂರ್ತಿ ಅವ್ರಿಗೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಆ್ಯಂಡ್ ಇದು ನಮ್ಮ ಫ್ಯಾಮಿಲಿ ಸಿನಿಮಾ. ಇದು ನಾನು ಗಾಯಕಿಯಾಗಿ ಖಂಡಿತವಾಗ್ಲೂ ಇಲ್ಲಿ ಹಾಡಿಲ್ಲ. ಇದು ನಮ್ಮ ಸಿನಿಮಾ. ಹಾಗಾಗಿ ಈ ಸಿನಿಮಾಗೆ ನೀವೆಲ್ಲರೂ ಒಂದು ದೊಡ್ಡ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಅಫ್ಕೋರ್ಸ್ ರಾಮಮೂರ್ತಿ ಸರ್ ಇರ್ಬೋದು, ಪವನ್ ಸರ್, ಅವರೆಲ್ಲ ಅದ್ಭುತವಾದಂಥ ತಂತ್ರಜ್ಞರ ಬಗ್ಗೆ ಮಾತಾಡೋಷ್ಟು ತುಂಬ ಚಿಕ್ಕವಳು ನಾನು. ಆ್ಯಂಡ್ ಆಲ್ ದ ಬೆಸ್ಟ್. ಸಿನಿಮಾ ತುಂಬ ಚೆನ್ನಾಗಾಗಲಿ. ಆ್ಯಂಡ್ ಅಫ್ಕೋರ್ಸ್ ಸರ್ ಅವರು ಅಂತ ನಾವು ಇವ್ರು ಹೇಳಿದಾಗ ಹೃದಯ ಸಮುದ್ರ ಕಲಗಿ ಇರ್ಬೋದು, ಆಮೇಲೆ ಪ್ರೇಮ ಪ್ರೇಮ ಹಾಡುಗಳಿರ್ಬೋದು, ಅದನ್ನೆಲ್ಲ ಹಾಡ್ಕೊಂಡು ಬೆಳೆದಿರೋವಂಥವ್ರು ನಾವು. ತಂದೆಯವ್ರು ನೋಡಿ ಬೆಳೆದಿರೋವಂಥವ್ರು. ಸೊ ಅದ್ಭುತವಾಗಿ ನಟನೆ ಮಾಡ್ತಾರೆ. ಇದರಲ್ಲಿ ನಾನು ಮಾತಾಡ್ತಾ ಇದ್ದೆ, ಅವಾಗಿಂದ ಇವಾಗಿಂದ ಹಾಗೆ ಇದಾರಲ್ಲ ಸರ್ ಅಂತ. ಒಂಚೂರು ಚೇಂಜ್ ಆಗೋದು ಬೇಡವಾ ಸರ್? ನೀವು ಹಾಗೆ ಇದ್ದೀರ, ಗುಟ್ಟಿ ಏನು ಅಂತ ಆಮೇಲೆ ನೀವು ಹೇಳ್ಬೇಕು ನಮಗೆ. ಅಷ್ಟು ಅದ್ಭುತವಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಆ್ಯಂಡ್ ರೋಹಿತ್ ಸರ್ ಅಂತೂ ಕೇಳೋಂಗೆ ಇಲ್ಲ. ನಾವು ಯಾವಾಗಲೂ ನಗು ಎಂದಿದೆ ಅಂದ್ಕೊಳ್ಳೆ ನಮಗೆ ಕಿವಿಗೆ ಕಣ್ಣಿಗೆ ಕಾಣಿಸೋದು ರೋಹಿತ್ ಸರ್ ಅವರು. ಆ್ಯಂಡ್ ಬ್ಯೂಟಿಫುಲ್ ಆಗಿ ಕಾಣೋರು, ನಮ್ಮೆಲ್ಲರ ಪ್ರೀತಿಯ ಸೊ ರಾಗಿಣಿ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ನಾವು ಹಾಡೋದಕ್ಕಿಂತ ಅದು ಆ ಸಾಂಗ್ ತೆರೆ ಮೇಲೆ ಬಂದಾಗ ನಮ್ಗೆ ಖುಷಿ ಆಗತ್ತಲ್ಲ, ಅದು ಯಾವತ್ತಿಗೂ ದೊಡ್ಡದಾಗಿರುತ್ತೆ. ಹಾಡಿದಾಗ ನಾವೇನೋ ಒಂದು ಇಮ್ಯಾಜಿನ್ ಮಾಡ್ಕೊಂಡು ಹಾಡ್ತಾ ಇರ್ತೀವಿ. ಅದಕ್ಕೆ ಸಂಪೂರ್ಣವಾದಂಥ ಒಂದು ಗೌರವ ಎಲ್ಲ ಸಿಗೋದು ಆ ನಾಯಕ ಅಥವಾ ನಾಯಕಿಯರು ನಟನೆ ಮಾಡಿ ಅದಕ್ಕೆ ಜೀವ ತುಂಬಿದಾಗಲೇ. ಸೊ ಅದ್ಭುತವಾಗಿ ಅವರು ಡ್ಯಾನ್ಸ್ ಆ್ಯಂಡ್ ಆ್ಯಕ್ಟ್ ಮಾಡಿದ್ದಾರೆ ಆ ಸಾಂಗಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಆ್ಯಂಡ್ ಆಲ್ ದ ಬೆಸ್ಟ್ ತೇಜು. ನನಗೆ ಈಸಿ ಮೇಡಮ್, ಈಗ ಅವ್ರಿಗೆ ಏನಾದರೂ ಹೇಳ್ಕೊಡ್ಬೇಕನ್ನೋದು ಭಾಳ ಈಸಿ ಆಗುತ್ತೆ. ನನಗೆ ತುಂಬ ಸಪೋರ್ಟಿವ್ ಮಾಡಿರೋರು. ಥ್ಯಾಂಕ್ ಯು ಮೇಡಮ್. ಮೊದಲಿಗೆ ಮಾಮ ಹರೀಶಣ್ಣ, ಗಿರೀಶಣ್ಣ, ಮೂರ್ತಿ ಸರ್
ಮೇಡಮ್ ಎಲ್ಲರಿಗೂ ನಮಸ್ತೆ. ಈಸಿ ಆಗುವಂಥ ಕೆಲಸಗಳಂದರೆ ಟೆಕ್ನಿಷಿಯನ್ಸು. ನಮ್ಮ ಎಲ್ಲ ದೊಡ್ಡವರು ಇರಬೇಕಾದ್ರೆ ನಮಗೆ ಕೆಲಸ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಮೇಡಮ್. ಅಂದರೆ ಕುಮಾರ್ ಸರ್ ಆಗ್ಬೋದು, ಮೇಡಮ್ ಅವರು ಏನು ಹೇಳ್ಕೊಟ್ರು ಒಂದೇ ಟೇಕಲ್ಲಿ ಎಲ್ಲದಕ್ಕೂ ರೆಡಿ ಇರ್ತಾರೆ. ಸೊ ಇಂಥದ್ರಲ್ಲಿ ನಮಗೆ ತುಂಬ ಖುಷಿ ಆಗುತ್ತೆ ನಿಮ್ಮ ಹತ್ರ ಎಲ್ಲ ವರ್ಕ್ ಮಾಡೋದು. ಥ್ಯಾಂಕ್ ಯು. ನಾವೆಲ್ಲರೂ ಇವಾಗ ಒಂದು ಸ್ವಲ್ಪ ಬ್ಯಾಡ್ಮಿಂಟನ್ ಅಸೋಸಿಯೇಷನಲ್ಲಿ ನಾನು ಇದ್ದೀನಿ. ಹಾಗಾಗಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮಂಡ್ಯದಲ್ಲಿ ಮಾಡಬೇಕಾದ್ರೆ ಇಡೀ ನಮ್ಮ ಎಂಟೈರ್ ಟೀಮ್ನ ರಾತ್ರಿ ಎಲ್ಲ ಎಸ್ಕೊಂಡು ಅವರೆಲ್ಲರೂ ಆತಿಥ್ಯ ಮಾಡಿದ್ನ ನೋಡಿದ್ರೆ ಅಂಬರೀಷ್ ಅವ್ರದ್ದೇ ನೆನಪಾಗುತ್ತೆ. ಅಷ್ಟು ಅದ್ಭುತವಾಗಿ ಅವರು ಅಂಬರೀಷ್ ಅವ್ರನ್ನ ಅಳವಡಿಸ್ಕೊಂಡಿದ್ದಾರೆ. ಮತ್ತು ಆ ಅಂಬರೀಷ್ ಅವ್ರ ಥರ ಇರಬೇಕು, ನಾನು ಜೀವನವನ್ನು ಸಾರ್ಥಕ ಮಾಡಬೇಕು ಅಂತ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮತ್ತೆಲ್ಲರಿಗೂ ಹೆಚ್ಚಾಗಿ ಗಿರೀಶ್ ಅವರು ಇದೊಂದು ಫೈನಲ್ ಲ್ಯಾಪಲ್ಲಿ ನಿಂತುಬಿಟ್ಟು ನಿಯರ್ಲಿ 400 ಮೀಟರ್ಸ್ನಲ್ಲಿ 100 ಮೀಟರ್ಸ್ ಲಾಸ್ಟ್ ಲ್ಯಾಪಲ್ಲಿ ನೀವು ಬಂದುಬಿಟ್ಟು ಸಹಕಾರ ಕೊಟ್ಬಿಟ್ಟು ಫುಲ್ ಎನರ್ಜಿ ಕೊಟ್ಬಿಟ್ಟು ಈ ಚಿತ್ರವನ್ನು ಒಂದು ಯಶಸ್ಸಿನ ಗಡಿಯನ್ನು ದಾಟೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಮ್ಮ ಎಲ್ಲ ಕಲಾವಿದರ ವಿಶೇಷವಾಗಿರ್ತಕ್ಕಂಥ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು. ನನಗೆ ಬಹಳ ವರ್ಷಗಳ ಮೇಲೆ ನಾವು ತೆರೆ ಮೇಲೆ ಕಾಣ್ತಾ ಇದ್ದೀವಿ ಅವಕಾಶ ಕೊಟ್ಟರು. ಹಾಗಾಗಿ ಅದಕ್ಕೂ ಕೂಡ ದೇವರು ಒಂದು ಆಶೀರ್ವಾದ ಮಾಡಿದಾಗ ಅದು ಸಾಧ್ಯವಾಗುತ್ತೆ ಅಂತೇಳಿ ಅದು ನೀವೆಲ್ಲರೂ ಕೂಡ ದೇವರ ತಿಳ್ಕೊಂಡು ನೀವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿದ್ದೀರಿ. ಮತ್ತು ನನಗೆ ಮತ್ತೊಂದು ಅವಕಾಶ ಕೊಟ್ಟೋದಕ್ಕೆ ನಮ್ಮ ಇಡೀ ನನ್ನ ಫ್ಯಾಮಿಲಿಯಿಂದ ನನ್ನ ವೈಯಕ್ತಿಕವಾಗಿ ನನ್ನ ಕೃತಜ್ಞತೆಗಳು ಥ್ಯಾಂಕ್ಸ್. ಖುಷಿ ಆಗ್ತಿದೆ. ನಾನು ಯಾಕೆ ಊರಿಗೆ ಫ್ಯಾಮಿಲಿಗೆ ಹೇಳ್ತಾ ಇದ್ದೀನಿ ಅಂದರೆ ಈ ಸಿನಿಮಾ ಸರ್ಕಾರಿ ನ್ಯಾಯ ಬೆಲೆನಲ್ಲಿ ಈ ಸಿನಿಮಾ ನನಗೆ ನಾಟ್ ಜಸ್ಟ್ ರೆಗ್ಯುಲರ್ ಸಿನಿಮಾ, ಈ ಒಂದು ಜರ್ನಿ ಅಂತ ಹೇಳ್ಬೋದು ನಮಗೆಲ್ರಿಗೂ. ಒಂದು ಫಸ್ಟ್ ದಿನದಿಂದ ನಾನು ಈ ಕತೆ ಕೇಳಿದ ತಕ್ಷಣವೇ ಫಸ್ಟ್ ಆಫ್ ಆಲ್ ಸರ್ ರಾಮೂರ್ತಿ ಸರ್ ಬಂದಾಗ ಈ ಕತೆ ಕೇಳಿ ನಾನು ಈ ಸಿನಿಮಾ ಮಾಡ್ಬೋದಾ, ಯಾಕಂದರೆ ಲೈಕ್ everyone has a very different image that ನಾನು ಒಂದೇ ರೀತಿಯಾದ ಸಿನಿಮಾ ಮಾಡ್ತೀನಿ. ಆದರೂ ನಂತರ ಈ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸು ರೋಲ್ಸ್ ಮಾಡಿರುತ್ತೆ ಯಾವ ಆ್ಯಕ್ಟರ್ ನನ್ನ ಪ್ರಕಾರ ಇಲ್ಲ ಅಂತ ಅನ್ಕೋತೀನಿ ನಾನು. ಬಟ್ ಈ ಒಂದು ನೀವು ನೋಡಿದ್ರೆ, ಈ ಲುಕ್ ನೋಡಿದ್ರೆ, ಈ ಒಂದು ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ, ಈ ಒಂದು ಮೊಮೆಂಟಮ್ ಆಫ್ ಕ್ಯಾರೆಕ್ಟರ್ ನೋಡಿದ್ರೆ I was in disbelief that Ramurthy sir wants me to do it. But one of the major reasons behind this is Bhavna Harish sir. ಯಾಕಂದರೆ ಅವ್ರ ಮನೆ ಬಂದಾಗ ಸರ್ ನನಗೆ ನರೇಷನ್ ಮಾಡಿದಾಗಲೂ ಕೂಡ ಐ ಥಿಂಕ್ ಐ ವಾಸ್ ಸಿಟ್ಟಿಂಗ್ ಇನ್ ಶಾರ್ಟ್ಸ್ ಆ್ಯಂಡ್ ಟಿ ಶರ್ಟ್ ಅನಿಸುತ್ತೆ. ಈ ಥರ ಒಂದು ಬಾಸ್ಕೆಟ್ಬಾಲ್ ಶಾರ್ಟ್ಸ್ ಟಿ ಶರ್ಟ್ ಹಾಕ್ಕೊಂಡು ನಾನು ಮನೇಲಿ ಕೂತಿದ್ದೆ. ಸರ್ ಅವ್ರು ನನಗೆ ನರೇಷನ್ ಫಸ್ಟ್ ಟೈಮ್ ಮೀಟ್ ಮಾಡ್ತಾಯಿದ್ರು ಆ್ಯಂಡ್ ಫಸ್ಟ್ ಟೈಮ್ ನರೇಷನ್ ಮಾಡ್ತಾಯಿದ್ರು. ಬಟ್ ಮೇಬಿ ಹಿ ವುಡ್ ಹ್ಯಾವ್ ಥಾಟ್ ಅ ಡಿಫ್ರೆಂಟ್ ಇಮೇಜ್. ಆ್ಯಂಡ್ ನರೇಷನ್ ಆಯಿತು. ಆದಮೇಲೆ ಸರ್ಗೆ ನಾನು ಕೇಳಿದೆ, ಸರ್ ಈ ಥರ ಒಂದು ಕತೆ, ಈ ಥರ ಒಂದು ಸ್ಟೋರಿ ನನ್ನ ಕೈಯಲ್ಲಿ ಸಾಧ್ಯ ಆಗುತ್ತಾ? ಸೇಮ್ ಕ್ವಶನ್ ಸರ್ ಕೇಳಿದ್ದಾರೆ ಅವ್ರಿಗೆ, ವಿಲ್ ಶಿ ಬಿ ಏಬಲ್ ಟು ಡೂ? ಯಾಕಂದರೆ ಒಬ್ಬ ಆ್ಯಕ್ಟರ್ ಆಗಿ ನಾವು ಬೇರೆ ಬೇರೆ ರೀತಿಯಾದ ರೋಲ್ಸ್ ಮಾಡ್ತೀವಿ, ಅದು ಬೇರೆ ವಿಷಯ. ಬಟ್ instantly to change your image and to be able to mold into a character is not easy. ಇದ್ರ ಹಿಂದೆ ನಾವು ಎಷ್ಟು ಹೋಮ್ವರ್ಕ್ಸ್ ಮಾಡಿದ್ವಿ, ಎಷ್ಟು ವರ್ಕ್ಶಾಪ್ಸ್ ಮಾಡಿದ್ವಿ. ಇದರಲ್ಲಿ ಸರ್ ಆಬ್ವಿಯಸ್ಲಿ ಗೊತ್ತಿದೆ ದಟ್ ಶಿ ಈಸ್ ಒನ್ ಆಫ್ ದ ಮೋಸ್ಟ್ ಅಮೇಝಿಂಗ್ ರೈಟರ್ಸ್ ಇನ್ ದಿ ಇಂಡಸ್ಟ್ರಿ, ಸೀನಿಯರ್ ಆ್ಯಂಡ್ ಅಮೇಝಿಂಗ್. ಬಟ್ ಅವ್ರು ಬರೆಯೋ ಸ್ಟೈಲ್, ಅವ್ರು ಬರೆಯೋ ಡೈಲಾಗ್ಸ್, ಅವ್ರು ಬರೆಯೋ ಈ ಸಿನಿಮಾಲಿರೋದು ದ ಟೋನ್ ಆಫ್ ಟಾಕಿಂಗ್ ಇದೆಯಲ್ಲ, ನಿಜವಾಗ್ಲೂ ಕಷ್ಟ ಆಯಿತು. ಆ್ಯಂಡ್ ಇಟ್ ವಾಸ್ ನಾಟ್ ಜಸ್ಟ್ ಅ ಚಾಲೆಂಜ್, ಬಟ್ ಇಟ್ ವಾಸ್ ಸೋ ಅಮೇಝಿಂಗ್. ಬಟ್ ಪ್ರತಿಯೊಂದು ದಿನ ನಮಗೆ ಐ ಥಿಂಕ್ ನಾವು ಆರ್ಟಿಸ್ಟ್ ಆಗಿ ಎಲ್ಲರೂ ಬಿಲೀವ್ ಮಾಡ್ತೀವಿ ದಟ್ ಹಿಸ್ ಬಿಲೀಫ್ is the first belief, Harish sir's belief is the first belief. ಬಂದು ನಾನು ಇವಾಗ ಇಲ್ಲಿವರೆಗೂ ನಾನು ಹರೀಶ್ ಸರ್ ಅಂತ ಹೇಳ್ತಾ ಇದ್ದೆ. ಮೊನ್ನೆಯಿಂದ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಮ್ಮನ್ನು ಕಾಲ್ ಹಿಮ್ ಅಪ್ಪಾಜಿ. ಬಿಕಾಸ್ ನಿಜವಾಗ್ಲೂ ಒಂದು ಅಪ್ಪಾಜಿ ಥರನೇ ನಿಂತ್ಕೊಂಡು ಪ್ರತಿಯೊಂದಕ್ಕೂ ಮುಂದೆ ನಿಂತ್ಕೊಂಡು ಎಲ್ರಿಗೂ ಚೆನ್ನಾಗಿ ಮಾಡ್ತಾರೆ. ಸೊ ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ಅ ಮೆಂಬರ್ ಆಫ್ ಅವರ್ ಫ್ಯಾಮಿಲಿ ರೀಸೆಂಟ್ಲಿ. ಬಟ್ ಆದ್ರೂ ಮನೆಯವ್ರನ್ನೇ, ನೀವು ಅಪ್ಪಾಜಿ ಇದ್ದೀರಾ, ಅಪ್ಪಾಜಿ ಥರನೇ ಇರ್ತೀರಾ, ವಿ ಲವ್ ಯು ಆ್ಯಂಡ್ ನಾವೆಲ್ಲರೂ ಇದ್ದೀವಿ ನಿಮ್ಮ ಜೊತೆ. ಅದು ಹೇಳ್ತಾ
ಇಟ್ಸ್ ಬಿನ್ ಅ ಬ್ಯೂಟಿಫುಲ್ ಜರ್ನಿ. ನಾನು ಈ ವೇದಿಕೆ ಮೇಲೆ ಎಲ್ರಿಗೂ ಸೀನಿಯರ್ ಶಿವರಾಮೇಗೌಡ ಸರ್ ಆಗಲಿ, ಕಾರ್ತಿಕ್ ಸರ್ ಆಗಲಿ, ನಮ್ಮ ಅಪ್ಪಾಜಿ ಇವ್ರಿಗೂ ಅಪ್ಪಾಜಿ ಐ ಹ್ಯಾವ್ ಹ್ಯಾಡ್ ಸಚ್ ಅ ಬ್ಯೂಟಿಫುಲ್ ರಿಲೇಶನ್ಶಿಪ್ ವಿತ್ ಅಂಬರೀಷ್ ಅಂಕಲ್ ಫಾರ್ ದ ಲಾಂಗೆಸ್ಟ್ ಟೈಮ್. ಆ್ಯಂಡ್ ಈ ಸಿನಿಮಾ ಯಾಕೆ ಇನ್ನೂ ತುಂಬ ಸ್ಪೆಷಲ್ ಅನಿಸುತ್ತೆ ನನಗೆ, ನಾಟ್ ಓನ್ಲಿ ಬಿಕಾಸ್ ವಿ ಹ್ಯಾವ್ ಅಂಬರೀಷ್ ಅಂಕಲ್ಸ್ ಬ್ರದರ್, ವೆಲ್-ವಿಶರ್, ಬ್ರದರ್, ಲುಕ್-ಅಲೈಕ್, ವಾಟ್ ಎವರ್ ಬಿಸೈಡ್ಸ್ ದ್ಯಾಟ್, ಇಡೀ ಸಿನಿಮಾದು ಇಂಟೆನ್ಷನ್, ಈ ಒಂದು ಸೋಲ್ ಹಾರ್ಟ್ ಆಗಿರೋದು ಅಂಬಿ ಅಂಕಲಿಂದಾನೆ. ಅವರು ಈ ವಿಷಯವಾಗಿ ತುಂಬಾ ಸ್ಟ್ರಾಂಗ್ ಆಗಿ ಮಾತಾಡಿದ್ದು ಅವರು ಒಂದು ಸಿನಿಮಾದಲ್ಲಿ. ಆ ಸಿನಿಮಾ ನಮ್ಮ ಮಂಡ್ಯಲ್ಲಿ ಶೂಟ್ ಆಗಿತ್ತು ಆ್ಯಂಡ್ ನಾವು ಇಡೀ ಸಿನಿಮಾ ಅಂಬಿ ಅಂಕಲ್ ಊರಲ್ಲಿ ಶೂಟ್ ಮಾಡಿರೋದು. ಸೊ ಇಟ್ಸ್ ವೆರಿ ಸ್ಪೆಷಲ್ ಟು ಅಸ್ ಬಿಕಾಸ್ ಪ್ರತಿದಿನ ನಮ್ಗೆ ಏನು ಅನಿಸ್ತಾ ಇತ್ತು ಅಂದರೆ ದಟ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಆಶೀರ್ವಾದ ಇದೆ. ಆ್ಯಂಡ್ ಯು ನೋ ಹಿ ಹ್ಯಾಸ್ ಬಿನ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಫೋರ್ಸಸ್ ಫಾರ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಇನ್ ಟರ್ಮ್ಸ್ ಆಫ್ ಸ್ಕ್ರಿಪ್ಟ್ಸ್, ಇನ್ ಟರ್ಮ್ಸ್ ಆಫ್ ಯಾವುದೋ ಒಂದು ವಿಷಯ ಆಗಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಒಬ್ಬ ಒಪಿನಿಯನೇಟೆಡ್ ಆಗಿ ಮುಂದೆ ನಿಂತ್ಕೊಂಡು ಮಾತಾಡಿರೋದು, ಫೈಟ್ ಮಾಡಿರೋರು ರವಿಶಂಕರ್. ಸೊ ಟೇಕಿಂಗ್ ಇನ್ ಇನ್ಸ್ಪಿರೇಷನ್ ಫ್ರಾಮ್ ಹಿಮ್, ಐ ಹ್ಯಾವ್ ಅವರು ನನ್ನ ಸಿನಿಮಾಗಳನ್ನ ಮುಹೂರ್ತ ಮಾಡಿರೋದು, ಟೆರರಿಸ್ಟ್ ಸಿನಿಮಾ ಮುಹೂರ್ತ ಮಾಡಿದವರು. ಆಮೇಲೆ ವಿ ಹ್ಯಾಡ್ ಅ ಗ್ರೇಟ್ ರಿಲೇಶನ್ಶಿಪ್ ವಿತ್ ಹಿಮ್. ಸೊ ತುಂಬಾ ಇಮೋಷ್ನಲ್ ಇಟ್ ಇಸ್ ಫಾರ್ ಆಲ್ ಆಫ್ ಅಸ್ ಬಿಕಾಸ್ ನನಗೆ ಅನಿಸುತ್ತೆ ದಟ್ ಅವರು ಈ ಸಿನಿಮಾ ಮೇಲೆ ಅವ್ರದ್ದು ಆಶೀರ್ವಾದ ಇದೆ, ಅವರು ಸಪೋರ್ಟ್ ಇದೆ ಆ್ಯಂಡ್ ದೊಡ್ಡವರ ಆಶೀರ್ವಾದ ಯಾವತ್ತೂ ಬೇಕು ನನಗೆ. ಸೊ ಅಫ್ಕೋರ್ಸ್ ಈ ಸ್ಟೇಜ್ ಮೇಲೆ ಇರೋ ಪ್ರತಿಯೊಬ್ಬರು ಸೀನಿಯರ್ ಜೆಂಟಲ್ಮನ್ಗೆ, ಸರ್ ನೀವು CM ಆಗಿ ಮಾಡಿದ್ದೀರಾ, ಆಗಲಿ ತುಂಬ ಒಳ್ಳೇದಾಗಲಿ ನಿಮಗೆ. ನಾವು ತುಂಬ ಚಿಕ್ಕವರು ವಿಶ್ ಮಾಡೋಕ್ಕೆ ನಿಮಗೆ. ಆದರೂ ಯು ಆರ್ ಅ ವೆರಿ ಡೈನಾಮಿಕ್ ಲೀಡರ್, ಮೇ ಯು ಗೆಟ್ ದ ಬೆಸ್ಟ್. ಆ್ಯಂಡ್ ಅಫ್ಕೋರ್ಸ್ ಮೈ ಕೋ-ಸ್ಟಾರ್ ಐ ಹ್ಯಾವ್ ನಾನು ಅವ್ರದ್ದು ಆ್ಯಕ್ಚುಲಿ ಯಾವುದೂ ಸಿನಿಮಾ ಅವ್ರು ಮೀಟ್ ಮಾಡೋಕ್ಕೆ ಮುಂಚೆ ನೋಡಿರಲಿಲ್ಲ ನಾನು. ಸೊ ವೆನ್ ವಿ ಗಾಟ್ ಟು ಡಿಸ್ಕಸ್ಸಿಂಗ್ ಅಬೌಟ್ a character and doing a film, then I got to know that he has done one of the most iconic films and but one of the most grounded people that I know. Simplistic performance ವಿಷಯ ಆಗಲಿ, ಯಾವುದೋ ಒಂದು ಕಾಂಬಿನೇಷನ್ ವಿಷಯ ಆಗಲಿ, ಯಾಕಂದರೆ ಮೇಜರ್ ಸೀನ್ಸ್ ನಮ್ಮದು ಕಾಂಬಿನೇಷನಲ್ಲಿ ಇದ್ದಿದ್ದು. ಆಬ್ವಿಯಸ್ಲಿ ವಿ ಪ್ಲೇಯಿಂಗ್ ಅ ಪೇರ್ ಅಂಡ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇನ್ ದ ಫಿಲ್ಮ್ ಹೂ ಹ್ಯಾವ್ ಅ ಬ್ಯೂಟಿಫುಲ್ ಜರ್ನಿ. ಒಂದು ತುಂಬಾ ಸಿಂಪಲ್ ಫ್ಯಾಮಿಲಿ ಕತೆ, ಒಂದು ತುಂಬಾ ಸಿಂಪಲ್ ಸ್ಟೋರಿ ಆಫ್ ಲವ್, ಆಫ್ ಸ್ಯಾಕ್ರಿಫೈಸ್, ಆಫ್ ಬೀಯಿಂಗ್ ವಿತ್ ಈಚ್ ಅದರ್ ಅಂತ ನೀವು ಟ್ರೇಲರಲ್ಲಿ ನೋಡಿರ್ಬೋದು. ತುಂಬ ಖುಷಿ ಆಯಿತು. ಐ ಆಮ್ ಸೋ ಹ್ಯಾಪಿ ಟು ವರ್ಕ್ ವಿತ್ ಯು. ಆ್ಯಕ್ಚುಲಿ ಇಟ್ ವಾಸ್ ಅನ್ ಆನರ್ ಆ್ಯಂಡ್ ನಿಜವಾಗ್ಲೂ ಪ್ರತಿಯೊಂದು ರೀತಿಯಲ್ಲಿ ನಾವು ಎಲ್ಲ ಥರದ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡ್ತೀವಿ. ಆ್ಯಂಡ್ ನಮಗೆ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಹೆಮ್ಮೆ ಅನಿಸುತ್ತೆ ನನಗೆ ಒಂದು ಅವಕಾಶ ಸಿಕ್ಕಿದೆ ಟು ಬಿ ವರ್ಕಿಂಗ್ ವಿತ್ ಸೀನಿಯರ್ ಸಚ್ ಗುಡ್ ಪೀಪಲ್ ಲೈಕ್ ಯು. ಆ್ಯಂಡ್ ಆಲ್ ದ ಬೆಸ್ಟ್. ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ. ನೆಗೆಟಿವ್ ರೈಟ್, ಇಟ್ ವಾಸ್ ವೆರಿ ನೈಸ್. ಸರ್ ಅಂತೂ ಅವ್ರ ಕ್ಯಾರೆಕ್ಟರ್ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಕ್ವೈಟ್ ಅ ಡೈನಾಮಿಕ್ ಕ್ಯಾರೆಕ್ಟರ್. ಬಟ್ ಹಿ ಈಸ್ ಆಲ್ಸೋ ವೆರಿ ಸ್ಟ್ರಕ್ಚರ್ಡ್. ಎಲ್ಲರೂ ಹೇಳಿದ ಹಾಗೆ ದಟ್ ಸ್ಟ್ರಕ್ಚರಲಿ ಈ ಸಿನಿಮಾ ಆಗೋಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಸಪೋರ್ಟ್ ನಮಗೆ ಸಿಕ್ಕಿರೋದು ಫ್ರಾಮ್ ಹಿಮ್. ಸೊ ಥ್ಯಾಂಕ್ ಯು ಸರ್. ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ. ನಿಮ್ಮ ಪ್ರೋತ್ಸಾಹದಿಂದ ನಮ್ಮ ಪ್ರೋತ್ಸಾಹ ಬರುತ್ತೆ. And of course, Girish, welcome to the family. When I got to know that you're associated with our film, I was very happy. Innondu feather in the cap anta heltivalva. So we're looking forward. And I've been hearing of the support and encouragement you've been giving. So looking forward. Ee cinema songs too much channagide. So you're a good businessman also. Tejuma, Padmama, Murthy sir. ಹೆಣ್ಮಕ್ಳಿಗಾಗಿ ಪ್ರೊಡ್ಯೂಸರ್ಸ್ ಆಗಬೇಕಂದ್ರೆ ಅಂದರೆ ಜನರಲ್ ಆಗಿ ಪ್ರೊಡ್ಯೂಸರ್ ಆಗಬೇಕು ಅಂದರೆ ಈಸಿ ಇಲ್ಲ. ನಾನು ಜಸ್ಟ್ ರೀಸೆಂಟಾಗಿ ಒಂದು ಚಿಕ್ಕ ಬೇಬಿ ಸ್ಟೆಪ್ ಇಡ್ತಾ ಇದ್ದೀನಿ ಪ್ರೊಡಕ್ಷನಲ್ಲಿ. ಸೊ ನನಗೆ ಅದು ಒಂದು ಐ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ಸೊ ತುಂಬ ಖುಷಿ ಆಗುತ್ತೆ ದ ಕೈಂಡ್ ಆಫ್ ಇನ್ವಾಲ್ವ್ಮೆಂಟ್ ದಟ್ ಯು ಗಿವನ್ ಇನ್ ಅ ಫಿಲ್ಮ್. ಬಿಕಾಸ್ ಈ ಸಿನಿಮಾ 1 ದಿನದ್ದು 20 ದಿನದ್ದು ಸಿನಿಮಾ ಇಲ್ಲ. ವಿ ಪ್ರಾಪರ್ಲಿ ಇಟ್ ಮೇ ನಾಟ್ ಬಿ a 50 crore, 100 crore film, but every film is a film, and every film to be a good film requires involvement. So ಪ್ರತಿಯೊಂದು ದಿನಕ್ಕೂ ಒಂದೊಂದು ಮೂಮೆಂಟ್ಗೂ ಒಂದು ಪ್ರೊಡ್ಯೂಸರ್ ಆಗಿ ಒಂದು ಪ್ಯಾಷನೇಟ್ ಇಟ್ಕೊಂಡು ಒಂದು ಮಾಡಬೇಕು ಅಂದರೆ ಇಟ್ಸ್ ರಿಯಲಿ ನಾಟ್ ಈಸಿ. ಸೊ ನಾನು ನೋಡಿದ್ದೀನಿ ಅದನ್ನು ನನ್ನ ಕಣ್ಣಾರೆ. ಸೊ ಕಾಂಗ್ರ್ಯಾಚುಲೇಷನ್ಸ್. ಆ್ಯಂಡ್ 100% ಈ ಸಿನಿಮಾ ನಿಮಗೆ ನಿಮ್ಮ ಎಫರ್ಟ್ಗೆ ಚೆನ್ನಾಗಾಗುತ್ತೆ. ನಮ್ಗೆಲ್ಲರೂ ಹಾಕಿದ್ದು ಒಂದು ಎಫರ್ಟ್ ಚೆನ್ನಾಗಾಗುತ್ತೆ. ಇದನ್ನು ತೋರಿಸ್ಕೊಟ್ಟಂಥ ಗಿರೀಶ್ ಅಣ್ಣವರು ನಮಗೆ ಸಮಯ ಇಲ್ಲದೇ ಇದ್ರೂ ಸಹ ಅವ್ರು ಹೇಳ್ತಾರೆ ಟೈಮಿಗೆ ನಾನು ಇಲ್ಲಿ ಬಂದು ಅಟೆಂಡ್ ಆಗ್ತಾ ಇದ್ದೆ. ಗಿರೀಶ್ ಅಣ್ಣವರೇ ಮತ್ತು ಎಲ್ಲ ಇಲ್ಲಿ ನೆರೆದಿರುವಂಥ ಪತ್ರಿಕಾ ಮಾಧ್ಯಮದವರೇ ಮತ್ತು ನನ್ನ ಸ್ನೇಹಿತರೆ, ಈಗಾಗಲೇ ಎಲ್ಲ
ಫಿಲಮ್ ಬಗ್ಗೆ ಮಾತಾಡಿದ್ದಾರೆ. ರಾಗಿಣಿಯವರು ಒತ್ತಿ ಹೇಳ್ತಾ ಇದ್ದಾರೆ ಎಲ್ಲ ಸಿನಿಮಾಕ್ಕೆ ಹೋಗಿ ಫಿಲಮ್ ನೋಡಿ. ನಮ್ಮ ರಾಮಮೂರ್ತಿ ಸಾಹೇಬರು, ಪವನ್ ಕುಮಾರ್ ನನ್ನನ್ನು ಸುಮಾರು 1 ವರ್ಷ ಆಗಿದೆ ನಾವು ಸ್ಟಾರ್ಟ್ ಮಾಡಿದ್ದೇವೆ, 1 ವರ್ಷದ ಮೇಲಾಗಿದೆ. ಪವನ್ ಕುಮಾರ್ ಅವರು ಹೋಗಿ ನಾವು ಶೂಟಿಂಗ್ ಹೋದಾಗ ಅರ್ಜೆಂಟ್ ಮಾಡಕ್ ಬಿಡುದು ಸರ್ ಅಂತ ಅಂದ್ಬಿಟ್ಟು ರಾಮಮೂರ್ತಿ ಸಾಹೇಬ್ರಿಗೆ ಹೇಳಿದ್ರು. ರಾಮಮೂರ್ತಿ ಸಾಹೇಬ್ರು ಮುಖ ನೋಡಿದಾಗಲೇ ನನಗೆ ಒಂದು ಸ್ವಲ್ಪ ಯಾಕೋ ಇದಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ಏನಾರ ನಾನು ಈ ಮಟ್ಟಕ್ಕೆ ಈ ತಾಳ್ಮೆಯಿಂದ ಇರಬೇಕು ಅಂದರೆ ಕುಮಾರ್ ಬಂಗಾರಪ್ಪನವ್ರನ್ನ ನೋಡಿ ರಾಮಮೂರ್ತಿ ಸಾಹೇಬ್ರನ್ನ ಇದನ್ನ ನೋಡಿ ನಾನು ತಾಳ್ಮೆಯನ್ನ ಕಲ್ತಿದ್ದೀನಿ. ನನಗೆ ಈ ಸಿನಿಮಾದಿಂದ ನನಗೆ ಸಿನಿಮಾದ ಏನು ಅಂತ ಗೊತ್ತೇ ಇಲ್ಲ. ನನಗೆ ನಮ್ಮ ಶಿವರಾಮೇಗೌಡರು ಬರೀ ರಾಜಕಾರಣ ತೋರಿಸಿದ್ರು. ನನಗೆ ಈ ಸಿನಿಮಾದಲ್ಲಿ ಬಂದು ಹೆಂಗಪ್ಪ ನಾವು ಪಾತ್ರ ಮಾಡೋದು, ಹೆಂಗೆ ಹೇಳೋದು ಅಂತ ಹರೀಶ್ ಅವ್ರಿಗೆ ಸುಮಾರು 6 ತಿಂಗಳು ಸಿಕ್ಕಿರಲಿಲ್ಲ. ನಾನು ಅವರು ಫೋನ್ ಮಾಡ್ತಾ ಇರೋರು. ಕೊನೆಗೆ ಹಂಗೋ ಹಿಡಿದು ರಾಮಮೂರ್ತಿ ಸಾಹೇಬರು ಎಲ್ಲ ಒಂದು ಕಡೆ ಕೂತ್ಕೊಂಡೆ ಆಫೀಸಲ್ಲೆಲ್ಲ ಚರ್ಚೆ ಮಾಡಾದ್ಮೇಲೆ ಈ ಸಿನಿಮಾದ ಕಥೆನ ಹೇಳಿದ್ರು. ಹೇಳಾದ್ಮೇಲೆ ಇದು ಒಪ್ಕೊಂಡ್ರು. ಕುಮಾರ್ ಬಂಗಾರಪ್ಪನವರು, ರಾಗಿಣಿಯವರು ಮತ್ತೆ ಕೆಲವರು ದೊಡ್ಡಣ್ಣ ಅವರು ಇವರೆಲ್ಲ ಪಾತ್ರ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ನಾನು ಜಾಯಿನ್ ಆದ್ಮೇಲೆ ಗೊತ್ತಾಯ್ತಿದ್ರು. ಎಲ್ಲಿವರೆಗೆ ತಗೊಂಡ್ಬಿಡ್ತು ಅಂದರೆ ನನಗೆ ಈ ಕಥೆ ಹೇಳಬೇಕು ಫಸ್ಟು. ಈ ನ್ಯಾಯಬೆಲೆ ಅಂಗಡಿ ಅಧ್ಯಕ್ಷ ಅನ್ನೋದು ಮೊದಲೇ ನಾನು ನ್ಯಾಯಬೆಲೆ ಅಂಗಡಿ ಮಾಲೀಕನಾಗಕ್ಕೆ ತುಂಬ 85ರಲ್ಲಿ ತುಂಬ ಶ್ರಮಪಟ್ಟರು. ನಮ್ಮ ತಾಲೂಕಿನಲ್ಲಿ ಪ್ರೆಸಿಡೆಂಟ್ ಮಂತ್ರಿ ಆಗ ಕೃಷ್ಣಪ್ಪನವ್ರು ಇದ್ರು. ಕೃಷ್ಣಪ್ಪನವ್ರು ನಮ್ಮ ಪರ ಇದ್ರೆ ಜಯಕ್ಕ ನನ್ನ ವಿರುದ್ಧ ಅವ್ರ ಹೆಂಡತಿ ಅಂಗಡಿ ಕೊಡ್ಸು ಅಂತ ಸುಮಾರು 1 ವರ್ಷ ತ್ಯಾಗ ಮಾಡಿದ್ರು. ಶಿವರಾಮೇಗೌಡರು ಬೆಂಗಳೂರು ಆಯ್ತು, ಮಂಡ್ಯ ಆಯ್ತು, ಎಲ್ಲಾನು ಕರ್ಕೊಂಡ್ಬಿಟ್ಟು ಕೊನೆಗೆ ಹೇಳ್ಬಿಟ್ರು, ಯಾಕೋ ಸರಿ ಹೊಂತಾ ಇಲ್ಲ ಕೃಷ್ಣಪ್ಪ, ನಿನಗೆ ಬಿಡಲ್ಲ, ಇವರು ರಾಕ್ಷಸರಿದ್ದಾರೆ, ನೀನು ಬೇರೆ ಏನಾರು ಬಿಸ್ನೆಸ್ ಮಾಡೋಣ ಸುಮ್ಮನೆ ಅಂತ. ಆದ್ರೆ ಹೇಳಿದ್ರು ಅವ್ರು, ಸಮಾಧಾನ ಮಾಡಿದ್ರು. ನಾನು ಬಿಡ್ಲಿಲ್ಲ. ಇದು ಏನೇ ಆದ್ರೂ ಮಾಡಲೇಬೇಕು ಅಂತಂದ್ರೆ ಒಂದು ದಿವಸ ದೇವೇಗೌಡರು ಇದಕ್ಕೆ ಬರ್ತಾ ಇದ್ರು ಮಂಡ್ಯಕ್ಕೆ, ನೀರಾವರಿ ಸಚಿವರಾಗಿದ್ದಾರೆ. ಆಗ ಕೃಷ್ಣಪ್ಪನವರು ಜಿಲ್ಲಾ ಮಂತ್ರಿ. ಆವಾಗ ಇವರು ಅಮರನಾರಾಯಣ ನಮ್ಮ ಜೆಡಿ. ಆಗ ದೇವೇಗೌಡರು ಬರ್ತಾ ಇದ್ದಂಗೆ ಅಡ್ಡ ಹಾಕೊಂಡೆ ನಾನು. ಚೌಡಣ್ಣವರು MLA ಇದ್ರು. ಆಗ ಅಡ್ಡ ಹಾಕೊಂಡೆ, ಏನಪ್ಪ ಅಂತ ಸರ್ ಈ ಥರ ಆಗಿದೆ, ಕೃಷ್ಣಪ್ಪನವ್ರು ಅಡ್ಡಿ ಮಾಡ್ತಾವ್ರೆ ಅಂತ. ಅಮರನಾರಾಯಣ ಕರ್ಸಿದ್ರು, ಇನ್ನೊಂದು ಗಂಟೆ ಒಳಗೆ ಆದೇಶ ತಂದು ಕೊಡಬೇಕು ನನ್ನ ಕೈಗೆ ಅಂದ್ರು. ಆ ಆದೇಶನ ತಂದು 7:30 ರಾತ್ರಿ ನನಗೆ ಕೊಟ್ಟಾಗ ನಾನು ಇಲ್ಲಿಗೆ ಬಂದು ನಿಂತ್ಕೊಳ್ಳೋಕ್ಕೆ ಶಿವರಾಮೇಗೌಡರೇ ಕಾರಣ. ಇವತ್ತು ಯಾಕೆ ಅಂದರೆ ನಾವು ಹಳೆದು ನೆನ್ಕೋಬೇಕಾಗ್ತದೆ. ಇವತ್ತು ದೆಹಲಿಯಲ್ಲಿ 4.25 ಲಕ್ಷ ಜನ ಸೇರಿಸಿ ಒಂದು ರಾಮವಿಲಾಸ ಮೈದಾನದಲ್ಲಿ ಸ್ಟ್ರೈಕ್ ಮಾಡಿ ಭಾಷಣ ಮಾಡಿದೆ ನಾನು. ನನಗೆ ಲ್ಯಾಂಗ್ವೇಜ್ ಬರಲ್ಲ. ಯಾರೋ ಮಾತಾಡ್ತಾರೆ ನಮ್ಮ ಕರ್ನಾಟಕದವ್ರು ಚಪ್ಪಾಳೆ ಹೊಡೆದ್ರೆ ಎಲ್ಲ 5 ಲಕ್ಷ ಜನರು ಚಪ್ಪಾಳೆ ಹೊಡೆದ್ರು. ನನಗೆ ರಾಮಲೀಲಾ ಮೈದಾನದಲ್ಲಿ ಬಂದು ಚಪ್ಪಾಳೆ ಹೊಡಿಸೋ ಪಡೆಯುವಂಥ ಭಾಗ್ಯ ನನ್ನ ಬರ್ತಾನೆ ಅಂತ ಖುಷಿ ಆಯಿತು. ಅವತ್ತಿಂದ ನಾನು ಯಾತಕ್ಕೆ ಇದನ್ನು ಹೇಳ್ತೀನಿ ಅಂದರೆ ಶ್ರಮ. ಇವತ್ತೇನು ಫಿಲಮ್ ತೆಗಿಬೇಕಾದ್ರೆ ಯಾರೋ 1 ತಿಂಗಳು 2 ತಿಂಗಳು ಆಲೇ ಫಿಲಮ್ ರಿಲೀಸು, 3 ದಿವಸ ಆದ್ಮೇಲೆ ಮುಚ್ಚೋಯ್ತು. ಇದೇನು ಹಿಂಗೆ ಆಯ್ತಾವಲ್ಲ, ಈ ಟೈಮಲ್ಲಿ ಹರೀಶಣ್ಣ ತಲೆ ಕೆಡಿಸ್ಕೊಂಡವ್ರಲ್ಲ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೆ. ಇವತ್ತು ಗಿರೀಶಣ್ಣ ನನ್ನ ಜೊತೆ ಬಂದಿದ್ರು ಉತ್ತರ ಕರ್ನಾಟಕಕ್ಕೆ. ಅಣ್ಣ ಆ ಜನನ ನೋಡಿ, ಇವತ್ತೇನು 4.25 ಕೋಟಿ ಜನ ನಮ್ಮ ಇದರಲ್ಲಿ ನಾವು ಅನ್ನ ಹಾಕ್ತಾ ಇರೋದು, ಅಕ್ಕಿ ಕೊಡ್ತಾ ಇರೋದು 4.25 ಕೋಟಿ. ಇಡೀ ದೇಶದಲ್ಲಿ ಯಾರು 5 kg ಮೇಲೆ ಕೊಡ್ತಾ ಇಲ್ಲ. ಕರ್ನಾಟಕದಲ್ಲಿ 10 kg ಅಕ್ಕಿ ಕೊಡುವಂಥ ವ್ಯವಸ್ಥೆನ 5 ರಾಜ್ಯಕ್ಕೆ ಸುತ್ತಿ CM ಸಿದ್ದರಾಮಯ್ಯ ಗಲಾಟೆ ಮಾಡಿ ರಿಕ್ವೆಸ್ಟ್ ಮಾಡಿ ಈ ದೇಶದಲ್ಲಿ ಯಾರು ಕೊಡ್ತಾ ಇರೋದಂತ 10 kg ಅಕ್ಕಿನ ಈ ಸರ್ಕಾರ ಕೊಡ್ತಾ ಇದೆ. ಅದಕ್ಕೆ ಹೋರಾಟ ನಮ್ದು ಸಣ್ಣದ್ದು. ಇವರೆಲ್ಲ ನಮ್ಮ ಸ್ನೇಹಿತರೆಲ್ಲ ಹಾಕಿದ್ದಾರೆ, ಬಡವರು ತಿಂತಾ ಇದ್ದಾರೆ 10 kg ಅಕ್ಕಿನ. ಈ ಪೋಸ್ಟರ್ನ ಎಲ್ಲ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಎಲ್ಲ ಕೊಂಡಿರ್ಸಿದ್ವಿ ಸರ್, ಎಲ್ಲ ಕಡೆ ಹೋಗಿದ್ದೀವಿ. ಹರೀಶಣ್ಣ ಕೇಳಿದ್ರು, ಏನಣ್ಣ ನಿಮಗೆ ಜನ ಉತ್ತರ ಕನ್ನಡದಲ್ಲಿ ಇಷ್ಟೊಂದು ಜನ ಇದಾರಲ್ಲ, ನೀವು ಯಾಕೆ MLA ನಿಂತ್ಕೋಬೇಕು, ನಿಂತ್ಕೋಬಾರ್ದು ಅಂದ್ರು. ನಾನು ಹರೀಶಣ್ಣಗೆ ಹೇಳಿದೆ, ಅಣ್ಣ ನಮ್ಮ ತಾಲೂಕಲ್ಲಿ ನಿಂತ್ಕೊಂಡು ಸೋಲಕ್ಕೆ ಒಂದು 25 ಕೋಟಿ ಬೇಕು, ಗೆಲ್ಲಕ್ಕಲ್ಲ, ಸೋಲಕ್ಕೆ 25 ಕೋಟಿ ಬೇಕು. ಅಲ್ಲೇ ನಿಂತ್ಕೊಳ್ಳೋದು ಶಿವರಾಮೇಗೌಡರು ಇವರೆಲ್ಲ. ನಮ್ಗೆ ರಾಜಕಾರಣ ಇರಲಿಲ್ಲ. HD ಕೃಷ್ಣಪ್ಪನವರು, ಸಿಂಗಾರೇಗೌಡರು ಒಂದು ಅರ್ಜಿ ಹಾಕ್ಬಿಟ್ಟು ಯಾವುದೋ ಕಲ್ಲು ಕಟ್ಟೆಗಳು ಇರ್ತಾವಲ್ಲ ಹಳ್ಳಿಯಲ್ಲಿ, ಅಲ್ಲಿ ಹೋಗಿ ಕೂತ್ಕೊಂಡು ಚುನಾವಣೆಗೆ ನನಗೆ ಸಹಾಯ ಮಾಡಿ ಅಂತ ಹೋದ್ರೆ ಅದು ಮುಗಿದಾಯ್ತು. ಓಟ್ ಹಾಕಿ ಗೆಲ್ಲಿಸ್ತಾ ಇದ್ರು. ಶಿವರಾಮೇಗೌಡರು 84 ಹಿಡಿದ ಮೇಲೆ ಆ ತಾಲೂಕೆ ಅಲ್ಲೋಲ ಆಗೋಯ್ತು. ಇವತ್ತು 25 ಕೋಟಿ ಸೋಲಕ್ಕೆ ಬೇಕು ಚುನಾವಣೆಗೆ ನಿಂತರೆ. ಆ ಮಟ್ಟಕ್ಕೆ ರಾಜಕಾರಣ ತಂದು ಈ ದೇಶದಲ್ಲಿ ಸತ್ಯ ಹೇಳ್ತೀನಿ ಸರ್. ನಾನು ಎಷ್ಟೋ ಜನ ಇನ್ನೊಂದು ಪ್ರೆಸ್ ಮೀಟ್ ಇದೆ ಸರ್. ಆಯ್ತು 2 ನಿಮಿಷ. ಎಷ್ಟೋ ಜನ ನನ್ನನ್ನು ಜಿಲ್ಲಾ ಪಂಚಾಯತಿ ಮೆಂಬರು ಇವರು ಶಿವರಾಮೇಗೌಡರ ಒಂದು ಸ್ವಲ್ಪ ಇಂಟರ್ವ್ಯೂ ಕೊಡಿಸಿ ಮಾತಾಡ್ಬೇಕು, ನೋಡ್ಬೇಕು ಅನ್ನೋದು ಅಂತ ಪರಿಸ್ಥಿತಿ ಇತ್ತು ಶಿವರಾಮೇಗೌಡರಿಗೆ. ಇವತ್ತು ದೇವರು ಚೆನ್ನಾಗಿಟ್ಟಿದ್ದಾರೆ. ನಮ್ಮ ಸಾರಾ ಗೋವಿಂದಣ್ಣವ್ರು ಹೇಳಿಲ್ಲ, ಬೇಕಾದಷ್ಟಿದೆ, ಸ್ಕೂಲ್ಗಳು ಎಂಜಾಯ್ ಮಾಡ್ತಾವ್ರೆ, ಈಗ ಸಿನಿಮಾ ಮಾಡ್ತಾರೆ ಅಂತ. ಹಾಗೆ ಸಿನಿಮಾ ಮಾಡ್ಲಿಕ್ಕೂ 2ನೇ
ಪಾರ್ಟ್ 2ಗೆ ಅವರು ಕೊಟ್ಟಿದ್ದಾರೆ. ಮನೆ ಅಧಿಕಾರಿನೂ ಹೇಳ್ಬಿಟ್ರು ಇದಕ್ಕೆ ತೇಜು ಇವರು ನಮ್ಮ ಚಿನ್ನಮೂರ್ತಿ ಅವ್ರ ಹತ್ರ ಇದು ಸೆಕೆಂಡ್ ಪಾರ್ಟ್ ಮಾಡಲೇಬೇಕು ಅಂತ. ಹಂಗಾಗಿ ಈ ಕುಮಾರ್ ಬಂಗಾರಪ್ಪನವರು, ರಾಗಿಣಿ ಅವರು ಮತ್ತು ರಮಣ ಅವರು ಇವರೆಲ್ಲರೂ ನೋಡಿ ನನಗೆ ಖುಷಿ ಆಯಿತು. ಇವ್ರ ಜೊತೆ ಸೇರಿ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಈ ಒಂದು ಹಂತಕ್ಕೆ ತಂದಿದ್ದೀವಿ. ಈ ಹಂತ ಎಲ್ಲ ಪೂರ್ತಿ ಶಿವರಾಮೇಗೌಡರಿಗೆ ಸೇರ್ಬೇಕಾದ್ರು. ನಮ್ಮನ್ನ ಎಲ್ಲಾದರೂ ರಾಜಕೀಯಕ್ಕೆ ತಂದು ಇವತ್ತು ಸಿನಿಮಾ ರಂಗ ತಂದು ಹರೀಶ್ ಅಣ್ಣ ಎಲ್ಲ ತೋರಿಸಿದ್ರು. ಈಗ ವೇದಿಕೆಯಲ್ಲಿ ನಾವು ಕನಸದಲ್ಲೇ ಕೇಳ್ತಿದ್ವೇನೋ ಆಗ ಮಾಲಾಶ್ರೀ ರಾಗಿಣಿ ಅವರು ಹೆಂಗಪ್ಪ ನೋಡೋದು ಒಂದ್ಸರಿ ಭೇಟಿ ಮಾಡ್ಬೇಕಂತ. ಈಗ ಜೊತೆಲೇ ಪಾತ್ರ ಮಾಡಿದ್ವಿ. ಇದೆಷ್ಟು ಖುಷಿ ನೋಡಿ ಲೆಕ್ಕ ಹಾಕಿ. ಬಾಬಾ ಹರೀಶ್ ಅಣ್ಣಗೆ ಥ್ಯಾಂಕ್ಸ್ ಹೇಳ್ಬೇಕು. ಎಷ್ಟು ಹೇಳಿದ್ರು ಸಾಲಲ್ಲ. ದಯಮಾಡಿ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಸಿನಿಮಾನ ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಎಲ್ಲ ತೆಗೆಸ್ಬಿಟ್ಟಾರ ಮಾಡ್ತಿದ್ದೆ, ಆದರೆ ಈಗ ನೋಡಿ ಎಲ್ಲರಿಗೂ ಒಳ್ಳೇದಾಗಲಿ, ಸಿನಿಮಾ ಒಳ್ಳೇದಾಗಲಿ, 100 days ಹೋಗಲಿ. ನಮ್ಮ ಕೈಲಾದ್ದು ಏನು ಮಾಡಬೇಕು ನಮ್ಮ ಮಂಡ್ಯ ಭಾಗದಲ್ಲಿ ಅದನ್ನ ನೀವೇನಾದರೂ ನಮ್ಮ ಗೈಡೆನ್ಸ್ ಕೊಟ್ಟರೆ ಅದನ್ನು ನಾನು ಮಾಡಿ ಈ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಭಾವಿಸ್ತೀನಿ. ಅವ್ರು ನನಗೆ ಒಂದೇ ಮಾತು ಹೇಳಿದ್ದು, ನಾನು ಪಿಕ್ಚರ್ ಮಾಡ್ತೀನಿ, ನೀ ಅದು ಬಂದು ಆ್ಯಕ್ಟ್ ಮಾಡಬೇಕು ಅಂದರು. ಓಕೆ ಸರ್ ಬರ್ತೀನಿ ಅಂತಂದರೆ ಅಷ್ಟೇ. ನಾನು ಕತೆ ಏನು ಕೇಳಿಲ್ಲ, ಕ್ಯಾರೆಕ್ಟರ್ ಏನು ಕೇಳಿಲ್ಲ, ಏನೂ ಮಾಡಿಲ್ಲ. ಅವ್ರು ಹೇಳಿದ ಒಂದು ಮಾತಿಗೆ ನಾನು ಆ್ಯಕ್ಸೆಪ್ಟ್ ಮಾಡ್ಕೊಂಡು ಬಂದೆ. ಯಾಕೆ ನನಗೆ ಅವ್ರ ಮೇಲೆ ಅಷ್ಟು ನಂಬಿಕೆ ಇತ್ತು. ಆ್ಯಂಡ್ ಅಪ್ಪನ ಜೊತೆ ವರ್ಕ್ ಮಾಡಿದ್ರು ಎಷ್ಟೋ ವರ್ಷ. ಸೊ ಆದ್ದರಿಂದ ನಾನು ಬಂದೆ. ಥ್ಯಾಂಕ್ ಯು ಸೋ ಮಚ್. ನನಗಂತೂ ಈ ಪಾತ್ರ ಎನಿ ಆ್ಯಕ್ಟರ್ ಯಾವುದೇ ಒಬ್ಬ ಕಲಾವಿದನ್ನು ತಗೊಂಡ್ರೆ ಮನಸ್ಸಲ್ಲಿ ಒಂದು 10 ಥರ ಮಾಡಬೇಕು ಅಂತ ಆಸೆ ಇರುತ್ತೆ. ಆ ನನ್ನ ತಲೆಯಲ್ಲಿ ಇದ್ದಿದ್ದ 10 ಆಸೆನಲ್ಲಿ ಒಂದು ಆಸೆ ಪೂರೈಸ್ಬಿಟ್ಟೆ ಈ ಸರಿ ನನಗೆ ಈ ಸಿನಿಮಾನಲ್ಲಿ. ಸೊ ಎಲ್ಲರೂ ಬಂದು ನೋಡಿ. ಕತೆ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ನೀವೆಲ್ಲರೂ ಬನ್ನಿ, ಸಿನಿಮಾ ನೋಡಿ, ನಮಗೆ ಆಶೀರ್ವಾದ ಕೊಡಿ. ಒಂದು ನಿಮಿಷ